ಪುಸ್ತಕ 18ನೇ ಅಧ್ಯಾಯ 7ನೇ ವಾಕ್ಯ. ಈ ವಾಕ್ಯ ಯಾವುದಂತ ರಾತ್ರಿ ಪ್ರಾರ್ಥನೆಗೆ ಬಂದವರಿಗೆ ಗೊತ್ತಿರುತ್ತದೆ. ಅದರಲ್ಲಿ ಅನೇಕರು ಇರುವಂಥ ಕಾರಣ ಸ್ವಲ್ಪ ನಾನು ಮಾತನಾಡಿದಂಥ ವಿಷಯಗಳನ್ನು ಪುನಃ ಮಾತನಾಡಿ ಮತ್ತೆ ಒಳಗಡೆ ಹೋಗೋದಕ್ಕೆ ಬಯಸುತ್ತೇನೆ. ಯೇಸು ಕ್ರಿಸ್ತನು ಈ ಮಾರ್ಚ್ ತಿಂಗಳಲ್ಲಿ ತನ್ನನ್ನು ಪ್ರೀತಿಸುವಂಥ ಮಕ್ಕಳಿಗೆ, ತನ್ನನ್ನು ನಂಬುವಂಥ ಮಕ್ಕಳಿಗೆ ಆತನು ಮಾತು ಕೊಡುವುದಕ್ಕೆ ಬಯಸುತ್ತಾನೆ. ಹಲ್ಲೆಲೂಯಾ. ಸಭೆಗೆ ದೇವರು ತನ್ನ ಮಾತನ್ನು ಕೊಡುವುದಕ್ಕೆ ಬಯಸುತ್ತಾನೆ. ಸಭೆಯಲ್ಲಿ ಕಿವಿ ಉಳ್ಳವರು ಕೇಳ್ರಿ. ಯಾಕಂದ್ರೆ ಹಂಗೆ ವಾಕ್ಯ ಹೇಳ್ತದೆ, ಸಭೆಗಂತೂ ಪರಿಶುದ್ಧ ಆತ್ಮನು ಮಾತಾಡುತ್ತಾನೆ. ಆದರೆ ಅನೇಕರ ಕಿವಿಗಳು ಅದು ಮಂದ ಕಿವಿಯಾಗಿ ಇದೆ. ಅನೇಕರ ಕಿವಿಗಳು ಅದನ್ನು ತೆರೆದು ಕೇಳುವುದಕ್ಕೆ ರೆಡಿ ಇಲ್ಲ. ಆದರೆ ಕೇಳಿದವರು ಅದರ ಬಾಧ್ಯತೆಯನ್ನ ಹೊಂದಿಕೊಂಡ್ರು. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ಹೇಳುತ್ತಾ ಇದೆ, ಸಭೆಗೆ, ದೇವರ ಮಕ್ಕಳಿಗೆ, ದೇವರ ಜನಾಂಗಗಳಿಗೆ ಕರ್ತನ ಒಂದು ಮಾತನ್ನ ಕೊಡುವುದಕ್ಕೆ ಬಯಸುತ್ತಾನೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಹೇಳಿದಂತ ಅದೇ ಆಶೀರ್ವಾದವನ್ನ ನಿನಗೂ ನಾನು ಕೊಡುವೇನೆ ಎಂಬುದಾಗಿ ಈ ಸತ್ಯ ವೇದದ ಮೂಲಕ ಕರ್ತನು ನಮ್ಮ ಬಳಿಯಲ್ಲಿ ಮಾತಾಡುತ್ತಾನೆ. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇತ್ತು, ಕರ್ತನು ಅವನ ಸಂಗಡ ಇದ್ದನು. 2 ಅರಸರು 18:7ನೇ ವಾಕ್ಯ ತೆಗೆದು ಇಟ್ಕೋಬಹುದು. ವಾಕ್ಯ ಈ ರೀತಿಯಾಗಿ ಹೇಳಿದ್ದು, ಕರ್ತನು ಅವನ ಸಂಗಡ ಇದ್ದನು, ಅವನು ಯಾವ ಕಡೆಗೆ ಹೋದರೂ ಅವನಿಗೆ ಸಫಲವಾಗುತ್ತಾ ಇತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿಯ ಸಂಗಡ ದೇವರು ಇರುವಾಗ ಸಕಲ ಕಾರ್ಯವು ಅವನಿಗೆ ಅನುಕೂಲ. ಒಬ್ಬ ವ್ಯಕ್ತಿಯ ಸಂಗಡ ದೇವರು ಇರುವಾಗ ಅವನು ಹೋಗುವಂತ ಎಲ್ಲ ವಿಷಯದಲ್ಲಿಯೂ ಜಯ. ಹಲ್ಲೆಲೂಯಾ. ಅನೇಕರು ಅವರ ಜೀವಿತದಲ್ಲಿ ಅನೇಕ ಸೋಲುಗಳನ್ನು ಸಂಧಿಸಿರಬಹುದು. ಅನೇಕ ಸೋಲುಗಳಲ್ಲಿಯೇ ಅವರ ಜೀವನ ನಡೀತಾ ಇರಬಹುದು. ಕೆಲವೊಂದು ಕಾರ್ಯದಲ್ಲಿ ಜಯ, ಆದರೆ ಕೆಲವೊಂದು ವಿಷಯಗಳಲ್ಲಿ ಸೋಲು ಎಂಬುದಾಗಿ ಇರಬಹುದು. ಅನೇಕರು ಸಂಪಾದನೆ ಮಾಡುವುದರಲ್ಲಿ ಗೆದ್ದಿದ್ದಾರೆ, ಜಯಿಸಿದ್ದಾರೆ, ಆದರೆ ಕುಟುಂಬದ ಜೀವಿತದಲ್ಲಿ ಫೇಲ್ ಆಗಿದ್ದಾರೆ. ಅನೇಕರು ಪ್ರಾಪಂಚಿಕದ ಜೀವಿತದಲ್ಲಿ ಜಯಿಸಿದ್ದಾರೆ, ಆತ್ಮೀಕ ಜೀವಿತದಲ್ಲಿ ಫೇಲ್ ಆಗಿದ್ದಾರೆ. ಹಲ್ಲೆಲೂಯಾ. ಏನೋ ಒಂದು ಕಾರಣದಲ್ಲಿ ಒಂದು ಸಂತೋಷವಾಗಿದ್ದರೆ, ಅನೇಕರು ತನ್ನ ವಿಷಯದಲ್ಲಿ ಗಂಡ ಹೆಂಡತಿಯ ಎಂಬುದಾದ ತನ್ನ ವಿಷಯದಲ್ಲಿ ಜಯಿಸಿದ್ದಾರೆ, ಮಕ್ಕಳ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಸೊ ಏನೋ ಒಂದು ಸೋಲು, ಏನೋ ಒಂದು ಕಾರ್ಯ ಮನುಷ್ಯನಿಗೆ ಇದ್ದೇ ಇರುತ್ತದೆ. ಆದರೆ ದೇವರು ಯಾರು ಸಂಗಡ ಇರುತ್ತಾನೋ ಅವರಿಗೆ ಸೋಲೇ ಇಲ್ಲ. ಅವರು ಎಲ್ಲಿಗೆ ಹೋಗಲಿ, ಏನು ಕಾರ್ಯಗಳು ಬೇಕಾದರೂ ಮಾಡಲಿ, ಅವರು ಮಾಡುವಂತ ಸಕಲ ಕಾರ್ಯದಲ್ಲಿ ಕರ್ತನು ಜಯವನ್ನ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಇವತ್ತು ನನ್ನ ಪ್ರೀತಿಸುವಂತ ನನ್ನ ಮಗನೇ, ನನ್ನ ಪ್ರೀತಿಸುವಂತ ನನ್ನ ಮಗಳೇ, ನಾನು ನಿನ್ನ ಸಂಗಡ ಇರುವುದಕ್ಕೆ ಬಯಸುತ್ತೇನೆ. ಈ ಮಾರ್ಚ್ ತಿಂಗಳಲ್ಲಿ 2025 ಕಂಡವರು 2 ತಿಂಗಳಂದ್ರೆ 3ನೇ ತಿಂಗಳು ಬಂದಿದ್ದೇವೆ. 2025 ಹೊಸ ವರ್ಷವನ್ನು ನೋಡಿದವರು ಇವತ್ತು ಈ ತಿಂಗಳನ್ನು ನೋಡಕ್ಕೆ ಇಲ್ಲ. ಅನೇಕರು ಆಸ್ತಿ ಉಂಟು, ಸಂಪತ್ತು ಉಂಟು, ಜ್ಞಾನ ಉಂಟು, ಬುದ್ಧಿ ಉಂಟು, ವಿವೇಕ ಉಂಟು, ವಿದ್ಯಾಭ್ಯಾಸ ಉಂಟು, ಕುಟುಂಬ ಉಂಟು, ಎಲ್ಲ ಇದ್ರೂ ಕೂಡ ಅವರು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಕ್ಕೆ ಆಗಲಿಲ್ಲ. ಈ 2 ತಿಂಗಳ ಒಳಗಡೆ ಸತ್ತವರು ಅನೇಕರು. ಆದರೆ ಇವತ್ತು ದೇವರು ನಮ್ಮನ್ನ ಜೀವಂತನಾಗಿ ಜೀವಿಸುವವರಾಗಿ ಆತನ ಸನ್ನಿಧಾನದಲ್ಲಿ ಕುಳಿರಿಸಿ ಇಲ್ಲಿ ತನಕ ಮಾತ್ರ ಅಲ್ಲ, ಇನ್ನು ಮುಂದೆ ನಿನ್ನನ್ನು ಹೇಗೆ ಮಾಡಲಿಕ್ಕಿದ್ದೀನಿ ಮಗನೇ, ಮಗಳೇ, ನನ್ನ ಪ್ರೀತಿಸುವವನೇ. ಈಗ ನಾನು ಹೇಳುತ್ತೇನೆ, ಮಾರ್ಚ್ ತಿಂಗಳಲ್ಲಿ ನಾನು ನಿನ್ನ ಸಂಗಡ ಇದ್ದು ನಿನ್ನ ಸೋಲುಗಳ ಎಲ್ಲವನ್ನು ಕೂಡ ಜಯವಾಗಿ ಮಾಡಲಿಕ್ಕಿದ್ದೇನೆ. ಕರೆಗಳ ತಟ್ಟಿ ದೇವರ ನಾಮಕ್ಕೆ ನಿನ್ನ ಎಲ್ಲ ಸೋಲುಗಳು ಈಗ ಜಯವಾಗಿ ಆಗಿರಲಿಕ್ಕಿದೆ. ಪ್ರೈಸಲ
ಕರ್ತನು ಅವನ ಸಂಗಡ. ಕರ್ತನು ಒಬ್ಬ ವ್ಯಕ್ತಿಯ ಸಂಗಡ ಇರುವಾಗ ಸ್ಥಳೀಯಲ್ಲಿ ಜಯ. ಕರ್ತನು ಒಬ್ಬರ ವ್ಯಕ್ತಿಯ ಸಂಗಡ ಇರುವಾಗ ಅವನ ಕೈ ಇಟ್ಟು ಮಾಡುವಂತ ಕೆಲಸ ಕಾರ್ಯದಲ್ಲಿ ಜಯ. ಕರ್ತನು ಒಬ್ಬ ವ್ಯಕ್ತಿಯ ಸಂಗಡ ಇರುವಾಗ ಅವರು ಮಾಡುವಂತ ಸೇವೆಗಳಲ್ಲಿ ಜಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಹೋಗುವಂತ ಕಾರ್ಯಗಳು ಎಂತ ಕಾರ್ಯಗಳಾಗಿರಲಿ, ದೇವರು ಸಂಗಡ ಇರುವಂತದೇ ಬ್ಯೂಟಿ. ಯಾವುದು ಬ್ಯೂಟಿ? ಯಾವುದು ಸುಂದರ? ದೇವರು ಸಂಕಟ ಇದ್ರೆ ಸುಂದರ. ವಾಕ್ಯ ಹೇಳ್ತದೆ, ಸೌಂದರ್ಯ ಮೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರಕ್ಕೆ ಪಾತ್ರ. ಹಂಗಂದ್ರೆ ದೇವರಲ್ಲಿ ಇದ್ದವರಿಗೆ ಸ್ತೋತ್ರಗಳು, ಘನತೆಗಳು, ಮಹಿಮೆಗಳು, ಆಶೀರ್ವಾದಗಳು ಉಂಟೇ ಉಂಟು. ಅದನ್ನ ಯಾರು ತಡೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಗಮನಿಸೋಣ. ನಾನು ರಾತ್ರಿ ಪ್ರಾರ್ಥನೆಯಲ್ಲಿ ಹೇಳಿದೆ, ಆದಿಕಾಂಡ 39:3 ವಾಕ್ಯ. ಇಲ್ಲಿ ಒಂದು ಗುಲಾಮನನ್ನ ನೋಡ್ತಾ ಇದ್ದೇವೆ. ಈ ಗುಲಾಮನು ಒಂದು ದನಿಯ ಕೆಳಗಡೆ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಕೆಲಸದವನೇ ಬೇರೆ, ಗುಲಾಮನೇ ಬೇರೆ. ಕೆಲಸದವನಿಗೆ ಅವನಿಗೆ ಕೂಲಿ ಸಿಕ್ಕಿದ್ರೆ ಮಾತ್ರ ಕೆಲಸ ಮಾಡ್ತಾನೆ. ಆದರೆ ಗುಲಾಮನ ಆಗಲ್ಲ, ಜೀವನ ಪೂರ್ತಿ ಅವನಿಗೆ ದಾಸನಾಗಿರಬೇಕು. ಅವನ ಬಿಡಿಸುವರಿಲ್ಲ, ಅವನನ್ನ ಬಿಡುಗಡೆ ಮಾಡುವವರು ಇಲ್ಲ. ಇಂಥ ಒಂದು ದೀನ ಸ್ಥಿತಿಯಲ್ಲಿ, ಇಂಥ ಒಂದು ಧೂಳಿನಲ್ಲಿ ಇರುವಂತ ಒಬ್ಬ ಗುಲಾಮನು. ಆದ್ರೆ ಬ್ಯೂಟಿ ಏನಂದ್ರೆ, ಇವನ ಸಂಗಡ ಪರಲೋಕದ ದೇವರು ಇವನ ಸಂಗಡ ಇದ್ದಾರೆ. ಈ ಗುಲಾಮನ ಸಂಗಡ ಯಾರು ವಿಚಾರಿಸಕ್ಕೆ ಇಲ್ಲ, ಯಾರು ಬಿಡಿಸಕ್ಕೆ ಇಲ್ಲ, ಯಾರು ಸಹಾಯ ಮಾಡುವುದಕ್ಕೆ ಇಲ್ಲ, ಯಾರು ಸಂತೈಸುವುದಕ್ಕೆ ಇಲ್ಲ. ಆದರೆ ಯಾರು ಇಲ್ಲದಿದ್ದರೂ ದೇವರು ಅವನ ಸಂಗಡ ಇದ್ದಾಗ ಅವನ ದನಿಯನಿಗೆ ದೇವರು ಹೇಳ್ತಾರೆ, ಹೇ ಯೋಸೇಪ ದನಿಯನೇ, ನಾನು ಯೋಸೇಪ ಸಂಗಡ ಇದ್ದೇನೆ, ಯೋಸೇಪ ಸಂಗಡ ಇದೀನಿ ಅಂತ ದೇವರು ಹೇಳಿದ ಕೂಡಲೇ ಆ ದನಿಯನಿಗೆ ಹೇಳ್ತಾ ಇದ್ದಾನೆ, ಇವನ ಸಂಗಡ ದೇವರು ಇದ್ದದನ್ನ ಅವನ ಅರಿತು, ನೀ ಧೂಳಲ್ಲಿ ಅಲ್ಲ, ನೀ ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ಅವನಿಗೆ ಮೇಲಿನ ಸ್ಥಾನವನ್ನು ಕೊಡ್ತಾರೆ. ಇದೇ ವ್ಯಕ್ತಿ ಒಂದು ಸೆರೆಮನೆಯಲ್ಲಿ ಹೋಗಬೇಕಾಗಿರುವಂತ ಒಂದು ಸಿಚುವೇಶನ್. ಈ ಸೆರೆಮನೆಯಿಂದ ಇವನನ್ನ ಬೈಲ್ ಕೊಟ್ಟು ತಗೊಳ್ಳುವವರು ಯಾರಿಲ್ಲ. ಸೆರೆಮನೆಯಿಂದ ಇವನ್ನ ಬಿಡಿಸುವುದಕ್ಕೆ ಯಾರಿಲ್ಲ. ಒಂದು ಅನಾಥನು, ಒಂದು ಅಡ್ರೆಸ್ ಇಲ್ಲದವನಾಗಿ ಹೊರದೇಶದಲ್ಲಿ ಗುಲಾಮನಾಗಿ ಬಿಡಲ್ಪಟ್ಟಂತ ಒಂದು ಪರಿಸ್ಥಿತಿ. ಈಗ ಗುಲಾಮನಾಗಿ ಮಾತ್ರ ಅಲ್ಲ, ಸೆರೆಮನೆಯಲ್ಲಿ ಕೈದಿಯಾಗಿದ್ದಾನೆ. ಅದರ ಬ್ಯೂಟಿ ಏನ್ ಗೊತ್ತಾ? ಈ ಸೆರೆಮನೆಯಲ್ಲಿ ಇದ್ದಂತಹ ಈ ಯೋಸೇಫನ ಸಂಗಡ ದೇವರು ಇದ್ದರು. ದೇವರು ಸೆರೆಮನೆ ಅಧಿಕಾರಿಗೆ ದೇವರು ಅದನ್ನು ತಿಳಿಸ್ತಾ ಇದ್ದಾನೆ. ಸೆರೆಮನೆ ಅಧಿಕಾರಿ ಎಲ್ಲ ಕೈದಿಗಳನ್ನ ನಡೆಸುವಂತ ರೀತಿಯಲ್ಲಿ ಅಲ್ಲ ನೀನು ಇವನ್ನ ನಡೆಸುವುದು, ನಾನು ಇವನ ಸಂಗಡ ಇದ್ದೇನೆ. ಸೆರೆಮನೆ ಅಧಿಕಾರಿ ಇವನನ್ನ ಒಂದು ಅಧಿಕಾರಿಯಾಗವೇ ಅಲ್ಲಿದ್ದ. ಈಗ ಸೆರೆಮನೆಯಿಂದ ಬಿಡಿಸುವುದಕ್ಕೆ ಯಾರಿಲ್ಲದಿದ್ದರನು, ವಿಚಾರಿಸುವುದಕ್ಕೆ ಯಾರಿಲ್ಲದಿದ್ದರನು ಈಗ ಯಾರಿದ್ದಾರೆ? ಯೇಸು ದೇವರು ಅವನ ಸಂಗಡ ಇದ್ದಂತ ಕಾರಣ ಇವನ ಹಣ ದೇವರ ಹಳ್ಳಿಯಿಂದ ತೆಗೆದುಕೊಂಡು ಹೋಗಿ ಅರಣ್ಮನೆಯಲ್ಲಿ ಅರಸನ ಮುಂದೆ ನಿಲ್ಲಿಸಿ ಅರಸನಿಗೆ ತಿಳಿಸುತ್ತಾ ಇದ್ದಾನೆ, ಇವನ ಸಂಗಡ ನಾನಿದ್ದೇನೆ ಎಂಬ. ಹಲ್ಲೆಲೂಯಾ. ಅರಸನು ಅವನ ಮೇಲೆ ದೇವರ ಆತ್ಮನು ಇರುವುದನ್ನು ನೋಡಿ ತನ್ನ ಅರಣ್ಮನೆಯಿಂದ ಕುರಿಚೆಯಿಂದ ಅವನು ಎದ್ದು, ಅಪ್ಪ ಈ ಕುರಿಚೆಯಲ್ಲಿ ಕೂರತಕ್ಕಂತ ಯೋಗ್ಯನು ನಾನಲ್ಲ, ನೀನೇ ಇಲ್ಲಿ ಕೂಡ ಅಂತ. ಹಲ್ಲೆಲೂಯಾ.
ಸಕಲ ಕಾರ್ಯಗಳನ್ನ ಅವನಿಗೆ ವಹಿಸಿಕೊಡುವುದಿಗೆ, ದೇವರು ಸೆರೆಮನೆಯಲ್ಲಿ ಇದ್ದವನನ್ನ ಬಿಡುಗಡೆ ಮಾಡುವುದಿಗೆ ಯಾರಿಲ್ಲದಿದ್ದನ್ನು ಕರ್ತನ ಅವನ ಸಂಗಡ ಇದ್ದನ್ನ ಕಾರಣ ಸೆರೆಮನೆಯಲ್ಲಿ ಇದ್ದವನು ಅರಣ್ಮನೆಯಲ್ಲಿ ಬಂದು ಕುಳಿತುಕೊಳ್ಳುವಂತೆ ದೇವರು ಮಾಡಿದರು. ಇಲ್ಲಿ ಗಮನಿಸಿ, ದೇವರು ನಿಮ್ಮ ಸಂಗಡ ಇರುವಾಗ ನಿನ್ನನ್ನು ಯಾರು ವಿಚಾರಿಸುವರು? ಇದ್ರೂ ನಡೀತದೆ, ಇಲ್ಲದಿದ್ರೂ ನಡೀತದೆ. ನಿಮ್ಮನ್ನ ಬಿಡಿಸುವವನು ಇದ್ರೂ ನಡೀತದೆ, ಇಲ್ಲದಿದ್ರೂ ನಡೀತದೆ. ನಿನ್ನನ್ನು ಪ್ರೀತಿಸುವವನು ಇದ್ರೂ ನಡೀತದೆ, ಇಲ್ಲದಿದ್ರೂ ನಡೀತದೆ. ಆದರೆ ದೇವರು ನಿನ್ನನ್ನು ಪ್ರೀತಿಸಿಕೊಂಡ್ರೆ ಆತನು ಹಗಲು ರಾತ್ರಿ ನಿದ್ದೆ ಮಾಡಲ್ಲ. ಇಸ್ರಾಯೇಲರನ್ನ ಕಾಯುವಂತ ದೇವರು ತೂಕಡಿಸುವುದಲ್ಲ, ನಿದ್ರಿಸುವುದಲ್ಲ. ಎಲ್ಲ ಸಮಯದಲ್ಲಿಯೂ ನಿನ್ನ ಮೇಲೆ ಆತನು ಇಟ್ಟಂತ ಉದ್ದೇಶಕ್ಕೆ ತಕ್ಕಂತೆ ನಿನ್ನನ್ನು ಕುಳ್ಳಿರಿಸುವಂತ ಆತನು ನಿದ್ರಿಸದೇ ಇರುವಂತ ದೇವರಾಗಿಲ್ಲ. ಅಲ್ಲೇಲೂಯ. ನಿನ್ನ ವಿಷಯದಲ್ಲಿ ಯಾರು ಕೇರ್ಲೆಸ್ ಮಾಡಿದ್ರು ಕೂಡ ನಿನ್ನ ಸಂಗಡ ಇರುವಂತ ದೇವರು ಕೇರ್ಲೆಸ್ ಮಾಡೋದೇ ಇಲ್ಲ. ಒಂದು ವೇಳೆ ದೇವರ ಸಂಗಡ ಇರುವವನನ್ನ ಯಾರು ಬೆಳೆಸಬೇಕಂದ್ರೂ, ಅವನ ಆಶೀರ್ವಾದವನ್ನ ಯಾರು ಅತಿಬಡಿಸಬೇಕೆಂಬುದಾಗಿ ಎಷ್ಟು ಎದ್ದು ಬಂದರೂ ಅವನ ಸ್ಥಾನವನ್ನ ಒಬ್ಬನು ಅಡ್ಡಿಪಡಿಸುವುದಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕರ್ತನು ನಮ್ಮ ಸಂಗಡ ಇರಬೇಕು. ಕರ್ತನು ನಮ್ಮ ಸಂಗಡ ಇರುವಾಗ ಕರ್ತನು ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಬಿಡಿಸಿ ನಮ್ಮ ಸ್ಥಾನವನ್ನ, ನಮ್ಮ ಮಾನವನ್ನ, ನಮ್ಮ ಘನತೆಯನ್ನ, ನಮ್ಮ ಗೌರವವನ್ನ ದೇವರು ಕಾಪಾಡುವಂತ ದೇವರಾಗಿದ್ದಾನೆ. ಎರಡನೇದಾಗಿ, ಒಬ್ಬ ವ್ಯಕ್ತಿಯ ಸಂಗಡ ದೇವರು ಇದ್ರು ಅವನು ಯಾರಂತ ನೋಡುವಾಗ ಅವನು ಕುರಿ ಮೇಯಿಸುವವನು. ಅವನು ಯಾರು? ಸಾಮಾನ್ಯ ವ್ಯಕ್ತಿ. ಕಾಡಲ್ಲಿ, ಅದು ಸಿಟಿಯಲ್ಲಿ ಕುರಿ ಮೇಯಿಸುವನಲ್ಲ, ಊರುಗಳಲ್ಲಿ ಕುರಿ ಮೇಯಿಸುವನಲ್ಲ, ಕಾಡಲ್ಲಿ ಕುರಿ ಮೇಯಿಸುವನ ವ್ಯಕ್ತಿ. ಆದರೆ ಬ್ಯೂಟಿ ಏನಂದ್ರೆ, ಈ ಕಾಡಲ್ಲಿ ಕುರಿ ಮೇಯಿಸುವ ಈ ವ್ಯಕ್ತಿಯ ಸಂಗಡ ದೇವರು ಇದ್ದರು. ಹಲ್ಲೆಲೂಯ. ದೇವರು ಅವನ ಸಂಗಡ ಇದ್ದಂತ ಕಾರಣ ಅಲ್ಲಿ ವಾಕ್ಯ ಹೇಳುತ್ತದೆ, ಗಮನಿಸೋಣ. ಒಂದು ಸಮಯ ಪುಸ್ತಕ 18-14 ಹೇಳ್ತದೆ, ಈ ದಾವೀದನು ಎಲ್ಲ ಕಾರ್ಯದಲ್ಲಿಯೂ ಬುದ್ಧಿವಂತನಾಗಿದ್ದ. ಹೇಗಿದ್ದ? ವಿದ್ಯಾಭ್ಯಾಸ ಇಲ್ಲದಂತ ವ್ಯಕ್ತಿ ವಿದ್ಯಾವಂತನನ್ನ ಮೀರುವಷ್ಟು ಬುದ್ಧಿಯುಳ್ಳವನಾಗಿ, ಎಂತ ವಿದ್ಯಾವಂತನಕ್ಕೂ ಇಲ್ಲದಂತ ವಿಶೇಷವಾದ ಜ್ಞಾನ, ಬುದ್ಧಿ, ವಿವೇಕ ಯಾರತ್ರ? ಕುರಿ ಮೇಯಿಸುವನ ಹತ್ರ. ನಮ್ಮೂರಲ್ಲಿ ಕುರಿ ಮೇಯಿಸ್ತಾರೆ, ಇಲ್ಲಿ ಹೆಂಗ್ ಕುರಿ ಮೇಯಿಸ್ತಾರ ಗೊತ್ತಿಲ್ಲ. ನಮ್ಮೂರಲ್ಲಿ ಕುರಿ ಮೇಯಿಸುವಾಗ ಅಂತ, ನಿಮ್ಮೂರಲ್ಲಿ ಹೆಂಗ್ ಕರೀತಾರ ನಿಮಗೆ ಗೊತ್ತು. ಅಲ್ಲೆಲ್ಲ ನಾನು ಭಾಳ ಸರ್ತಿ ನಾನು ಹೇಳಿದ್ದೀನಿ. ನಾನು ನಮ್ಮ ಪಪ್ಪ ಕ್ರಿಸ್ಮಸ್ಗೆ ಒಂದು ಕುರಿ ತಂದು ಮನೆಯಲ್ಲಿ ಇಟ್ಟುಬಿಡ್ತಾರೆ, ಮಾರನೇ ಕ್ರಿಸ್ಮಸ್ಗೆ ಕಡಿಯಕ್ಕೆ. ಅದನ್ನು ನಾವು ತಗೊಂಡು ಹೋಗುವಾಗ ನಾವು ಅಂತಾರೆ. ಹಲ್ಲೆಲೂಯ. ಈ ರೀತಿಯಾಗಿ ಕುರಿ ಮೇಯಿಸಿದಂಥ ಈ ವ್ಯಕ್ತಿ, ಕಾಡಲ್ಲಿ ಕುರಿ ಮೇಯಿಸಿದಂಥ ವ್ಯಕ್ತಿ ಸಕಲ ಜ್ಞಾನದಲ್ಲಿ ಅವನು ದೇವರು ಜ್ಞಾನದಿಂದ ಅಭಿಷೇಕ ಮಾಡಿ ಇಟ್ಟನು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್. ಯಾಕೆಂದ್ರೆ ಈ ಲೋಕದ ಜ್ಞಾನ ಇದೆಯಲ್ಲ, ಈ ಲೋಕದ ಜ್ಞಾನ ಈ ನೀವು ಎಷ್ಟು ಬೇಕಾದ್ರೆ ಓದ್ರಿ ಪರವಾಗಿಲ್ಲ, ಓದಬೇಕು. ಆದರೆ ದೇವರ ಆತ್ಮನ ಇಲ್ಲದಂತ ವಿವೇಕ, ದೇವರ ಸಂಕಲ್ಪ ಇಲ್ಲದಂತ ವಿದ್ಯಾ, ಸತ್ಯವೇದ ಏನು ಹೇಳ್ತದೆ? ಈ ಪ್ರಾಪಂಚಿಕದ ಜ್ಞಾನವು ಅಣಿದು ಹೋಗುವಂತ ಜ್ಞಾನ. ಪ್ರಾಪಂಚಿಕದ ಜ್ಞಾನ ಎಂತದಂತೆ? ಓದ್ಬಿಡೋಣ. 1 ಕೊರಿಂಥ್ಯ 2ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ. ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಧಿಕಾರಿಗಳ ಜ್ಞಾನವೂ ಅಲ್ಲ. ಇಲ್ಲದೆ ಹೋಗುತ್ತದೆ ಇಹಲೋಕಾಧಿಪತಿಗಳ ಜ್ಞಾನ. ಅದು ಹೇಗಿರ್ತದೆ? ವೇಸ್ಟ್. ಅವನು ಸತ್ತ ಕೂಡಲೇ ಅದು ಮುಗೀತು.
ಅವ್ನು ಸತ್ತ ಕೊಲ್ಲೆ ಅದು ಮುಗೀತು. ಆದರೆ ದಾವೀದು ಸತ್ತು ಎಷ್ಟೋ ವರ್ಷಗಳಾಯಿತು, ಆದರೆ ದಾವೀದ ಜ್ಞಾನವನ್ನ ಇಲ್ಲಿ ಬರೆದಿದ್ದಾರೆ. ದಾವೀದ ಜ್ಞಾನ, ದಾವೀದ ಮೇಲೆ ಕೊಟ್ಟಂತ ಜ್ಞಾನ ಅಳಿದು ಹೋಗುವಂತ ಜ್ಞಾನ ಅಲ್ಲ, ಅದು ನೆಲೆ ನಿಲ್ಲುವಂಥದ್ದು. ಹಲ್ಲೆಲೂಯಾ. ಅದು ಇವತ್ತು ನಮ್ಮನ್ನು ಉಜ್ಜೀವಿಸುತ್ತದೆ, ಅದು ಇವತ್ತು ನಮ್ಮಲ್ಲಿ ಭಕ್ತಿಯನ್ನು ಕೊಡುತ್ತದೆ, ಅದು ಇವತ್ತು ದೇವರ ಆಶೀರ್ವಾದಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡುತ್ತದೆ. ಸತ್ಯ ವೇದ ಹೇಳಿದ್ದು ಆಕಾಶ ಭೂಮಿ ಅಳಿದು ಹೋದರೂ ಈ ಸತ್ಯ ವೇದದಲ್ಲಿ ಇರುವಂತ ಒಂದು ಸೊನ್ನೆ ಅಳಿದು ಹೋಗುವುದಿಲ್ಲ. ದಾವೀದನ ಕಾಲದಲ್ಲಿ ಎಷ್ಟೋ ಜ್ಞಾನಿಗಳಿರ್ತಾರಯ್ಯ, ಸತ್ತರು, ಅವರ ಜ್ಞಾನಗಳು ನಾಶವಾಯಿತು. ಆದರೆ ದಾವೀದನ ಮೇಲೆ ದೇವರು ಇಟ್ಟಂತ ಪರಲೋಕದ ಜ್ಞಾನ ಇವತ್ತು ಮಾತಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಅಳಿದು ಹೋಗೋದೇ ಇಲ್ಲ. ಎರಡನೇದಾಗಿ, ದೇವರ ಸಂಗಡ ಒಬ್ಬ ವ್ಯಕ್ತಿ ಇರುವಾಗ ಅಳಿಯದೇ ಇರುವಂತ ಜ್ಞಾನವನ್ನ ದೇವರು ಕೊಡುವಂಥದ್ದಾಗಿದೆ. ಇನ್ನೊಬ್ಬ ವ್ಯಕ್ತಿ ನೋಡೋಣ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಾಕ್ಯ. ಈ ವ್ಯಕ್ತಿ ಯಾರಂತಾರೆ? ಮೋಸೆ ಎಂಬುದಾದ ದೊಡ್ಡ ದೇವ ಮನುಷ್ಯನಿಗೆ ಕೈ ತೊಳೆಯಲಿಕ್ಕೆ ನೀರು ಹಾಕುವಂತ ವ್ಯಕ್ತಿ. ಅವನಿಗೆ ಕೈಗೆ ನೀರು ಹಾಕುವಂತ ವ್ಯಕ್ತಿ. ದೇವ ದರ್ಶನ ಗೂಡಾರ ಉಂಟು, ಆ ಗೂಡಾರದಲ್ಲಿ ಬಾಗಿಲಲ್ಲಿ ಗಾವಲು ಕಾಯುವಂತ ವ್ಯಕ್ತಿ, ಸಾಮಾನ್ಯವಾದ ವ್ಯಕ್ತಿ. ಅನೇಕ ಶಾಸ್ತ್ರಿಗಳ ಮುಂಚೆ ಅವರ ಕಣ್ಣಿನಲ್ಲಿ ಹೀನವಾಗಿ ಕಂಡಂತ ಒಬ್ಬ ವ್ಯಕ್ತಿ ಯೆಹೋಶುವ. ಆದರೆ ಇವನ ಮೇಲೆ ಕತ್ತಲು ಮಾಡಿದಂಥ ಕಾರ್ಯಗಳನ್ನು ಸ್ವಲ್ಪ ಗಮನಿಸಿರಿ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ, ಯೆಹೋಶುವನನ್ನು ದೇವರು ಜ್ಞಾನದ ಆತ್ಮನಿಂದ ತುಂಬಿಸಿದನು. ಏನ್ ಮಾಡಿದನು? ಕೈ ತೊಳೆಯುವಂತ ವ್ಯಕ್ತಿ, ಅಡ್ರೆಸ್ ಇಲ್ಲದ ವ್ಯಕ್ತಿ, ಯಾರಕ್ಕೂ ಕೂಡ ಯಾರ ಕಣ್ಣಲ್ಲಿಯೂ ಸಾಮಾನ್ಯವಾಗಿ ಕಾಣುವಂತ ವ್ಯಕ್ತಿ, ವಿಶೇಷವಾಗಿ ಕಾಣದೇ ಇರುವಂತ ವ್ಯಕ್ತಿ. ದೇವರು ಏನ್ ಮಾಡಿದ್ರು? ಅವನ ಮೇಲೆ ತನ್ನ ಜ್ಞಾನದ ಅಭಿಷೇಕ. ಬ್ಯೂಟಿ ಏನು? ಯಾರು ಕಂಡ್ರೆ ಏನಾಯ್ತಿ, ಯಾರಿಗೆ ಕೇವಲವಾಗಿ ನಾನು ಕಂಡ್ರೆ ಏನಾಯ್ತಿ? ಯೆಹೋಶುವನ ಸಂಗಡ ದೇವರು ಇದ್ದನು. ಅದುವೇ ಮೋಶೆಗೆ ದೇವರು ಹೇಳ್ತಾರೆ, ಮೋಶೆ ಯೆಹೋಶುವನಿಗೆ ಹೋಗಿ ಹೇಳು, ನಾನು ಅವನ ಸಂಗಡ ಇದ್ದೇನೆ. ಮೋಶೆ 20 ಲಕ್ಷ ಮೇಲೆ ಇರುವಂತ ಜನರಿಗೆ ಲೀಡರ್, ನಾಯಕ. ಈಗ ಯೆಹೋಶುವನು ಸಾಮಾನ್ಯವಾದ ವ್ಯಕ್ತಿ. ಆದ್ರೆ ಯೆಹೋಶುವನ ಸಂಗಡ ದೇವರು ಇದ್ದಾಗ ಈಗ ಮೋಸೆಗೆ ದೇವರು ಹೇಳ್ತಾರೆ, ಮೋಸೆ ನೀನು ಹೋಗಿ ಯೆಹೋಶುವನಿಗೆ ಹೇಳು, ನಾನು ಅವನ ಸಂಗಡ ಇದ್ದೇನ ಅಂತ ಹೇಳಿಬಿಟ್ಟು ನಿನ್ನ ಸ್ಥಾನದಲ್ಲಿ ಅವನನ್ನು ಅಪಾಯಿಂಟ್ಮೆಂಟ್ ಮಾಡು. ಅದೇ ಕರೆಗಳ ಯಾರ ಎಲ್ಲಿಗೆ ಹೋಗಿ ನಿಲ್ಲಿಸ್ಬೇಕಂದ್ರೆ ಕಾವಲು ಆಗಿ ಬಾಗಿಲನ್ನ ಕಾಯ್ತಾ ಇದ್ದ ವ್ಯಕ್ತಿ ಈಗ ಯಾರಾಗಿರ್ಬೇಕು? ಮೋಸೆಗೆ ಮಕ್ಕಳು ಉಂಟಯ್ಯ, ಮೋಸೆಗೆ ಸಹೋದರರು ಉಂಟಯ್ಯ, ಮೋಸೆಗೆ ಸಹೋದರಿ ಉಂಟಯ್ಯ, ಮೋಸೆಗೆ ಬಂಧುಗಳು ಉಂಟಯ್ಯ, ಮೋಸೆಯ ಕುಟುಂಬಗಳು ಉಂಟಯ್ಯ. ಆದರೆ ಕರ್ತನ ಆತ್ಮನು ಯೆಹೋಶುವನ ಮೇಲೆ ಹಿಡಿದು ಬಂದಾಗ ಮೋಸೆಗೆ ದೇವರು ಹೇಳ್ತಾನೆ, ನಿನ್ನ ಸ್ಥಾನದಲ್ಲಿ ಯೆಹೋಶುವನನ್ನು. ಕಾರಣ ಯೆಹೋಶುವನ ಸಂಗಡ ದೇವರು ಇದ್ದನು. ಇದೇ ಯೆಹೋಶುವನಿಗೆ ದೇವರು ಹೋಗಿ ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೀನಿ ಅಲ್ಲ, ಆದ ಕಾರಣ ನೀ ಅಂಜಬೇಡ, ಭಯ ಪಡಬೇಡ. ಹಲ್ಲೆಲೂಯಾ. ದೇವರು ಒಬ್ಬ ವ್ಯಕ್ತಿಯ ಸಂಗಡ ಇದ್ರೆ ಅವನಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಅವನು ಅಂಜಬೇಕಾದ ಅವಶ್ಯ ಇಲ್ಲ. ಕರ್ತನಲ್ಲಿ ಹೇಳ್ತಾ ಇದ್ದಾನೆ, ನೀನು ಭಯ ಪಡಬೇಡ, ಅಂಜಬೇಡ. ಹಲ್ಲೆಲೂಯಾ. ನಿನ್ನ ಜೀವಮಾನವಲ್ಲ ಒಬ್ಬನು ನಿನ್ನ ಮುಂದೆ ಜಯಿಸಿ ನಿಲ್ಲೋಕೆ ಸಾಧ್ಯ ಇಲ್ಲ. ಒಬ್ಬನು ನಿನ್ನ ಮುಂದೆ ನಿಲ್ಲೋಕೆ ಸಾಧ್ಯ ಇಲ್ಲ. ನಿನಗೆ ವಿರೋಧವಾಗಿ ಹೇಳ್ಬೋದ, ಬಟ್
ಒಬ್ಬನು ನಿನ್ನ ಜಯಿಸಕ್ಕೆ ಸಾಧ್ಯ ಇಲ್ಲ. ಕಾರಣ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಕರ್ತನು ನಮ್ಮ ಸಂಗಡ ಇದ್ರೆ ಎಷ್ಟು ವೈರಿಗಳು ಎದುರು, ಎಷ್ಟು ಜನ ನಮಗೆ ವಿರುದ್ಧವಾಗಿ ಮಾಟ ಮಂದ್ರ ಅಗೆತನ ಎಷ್ಟು ಅಗಿದ್ರು ಅದರಲ್ಲಿ ಅವರು ಬೀಳುತ್ತಾರೆ ಹೊರತು ದೇವ ಮನುಷ್ಯನೇ ನೀ ಬೀಳುವುದಿಲ್ಲ, ನಿನ್ನ ಬೀಳಿಸುವುದಕ್ಕಾಗಲ್ಲ. ಕಾರಣ ಸರ್ವಶಕ್ತನಾದ ದೇವರು ನಿನ್ನ ನನ್ನ ಸಂಗಡ ನಂಬುವರು ಮಾತ್ರ ಹೇಳ್ತಾನೆ. ನೀನು ಹೋಗುವಂತ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನ ದೇವರಾಗಿರುವಂತ ನಾನು ನಿನ್ನ ಸಂಗಡ ಇದ್ದೇನೆ. ನೀನಂತೂ ಹೆದರಬೇಡ, ಭಯಪಡಬೇಡ. ಒಂದೇ ಒಂದು ಚರಣ ಹಾಡ್ಬಿಡೋಣ. ಭಯಪಡಬೇಡ, ಕಲವಲಬೇಡ, ನಿನ್ನ ಮನವೇ ಧೈರ್ಯದಿಂದ ಮುಂದೆ ಸಾಗಿ. ಭಯಪಡಬೇಡ, ಕಲವಲಬೇಡ, ನಿನ್ನ ಮನವೇ ಧೈರ್ಯದಿಂದ ಮುಂದೆ ಸಾಗು. ಓ ಸೇನಾಧೀಶ್ವರನು, ಓ ಯಜ್ಞಶೂರನು, ನಿನ್ನ ಮುಂದೆ ನಡೆಯುವನು. ಸೇನಾಧೀಶ್ವರನು, ಓ ಯಜ್ಞಶೂರನು, ನಿನ್ನ ಮುಂದೆ ನಡೆಯುವನು. ನಿನ್ನನ್ನು ಮುಟ್ಟುವವನು ತನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟುತ್ತಾನೆ. ನಿನಗೆ ವೈರಿ, ನನಗೆ ವೈರಿ. ನಿನ್ನನ್ನು ಆಶೀರ್ವದಿಸುವರಿಗೆ ನನ್ನ ಕರ ನಿನ್ನ ತಲೆ ಮೇಲೆ ಬರುವಾಗ ನಿನ್ನ ವೈರಿಯನ್ನ ಅಳಿಸುವರಿಗೆ ನಿನ್ನ ವೈರಿಯ ಮೇಲೆ ನಾನು ಕೈ ಎತ್ತುವಂತ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಬ್ಯೂಟಿ. ಯಾರ್ಯಾರೋ ನಮ್ಮ ಸಂಗಡ ಇರ್ಬೇಕಂತ ಬಯಸ್ತೀವಿ, ಯಾರ್ಯಾರ ಸಂಗಡವೋ ನಾವು ಇರ್ಬೇಕಂದಲೂ ಬಯಸ್ತೀವಿ. ಕೆಲವೊಂದು ಮೆಂಟಲ್ಗಳು ಅದು ಪ್ರೀತಿಸಿದಂಥದ್ದು ಅದು ಸಂಗಡ ಇರುವುದಕ್ಕೆ ಇಷ್ಟ ಇಲ್ಲದಿದ್ರೆ ಉರುಳಾಕಿ ಸಾಯ್ತದೆ. ನಾನಂದ್ರೆ ಇವನು ಉರುಳಾಕಿ ಸತ್ತದು ಒಳ್ಳೆದಾಯ್ತು, ಇಲ್ಲದಿದ್ರೆ ಆಕೆನ ಕಟ್ಟಿದ ಮೇಲೆ ಉರುಳಾಕಿ ಸತ್ತಿರ್ತಾನೆ. ಹಲ್ಲೆಲೂಯಾ. ಯಾರ್ಯಾರೋ ಸಂಗಡ ಇರ್ಬೇಕಂತ ಬಯಸಿದ ಲೋಕ, ದೇವರು ಸಂಗಡ ಇದ್ರೆ ಎಲ್ಲವೂ ಸಕಲವೂ ಎಲ್ಲ ಕಾರ್ಯಗಳು ಸಬಲ, ಜಯ, ಅನುಕೂಲ. ಲವ್ ಮಾಡುವಂತ ವ್ಯಕ್ತಿ ಇದರ ಒಳಗಡೆ ಇರ್ತದೆ. ನಾನು ನಿನಗೆ ಹೇಳ್ತೀನಿ, ನಿನ್ನ ಬ್ಯೂಟಿ ಅಲ್ಲ, ಅದು ನಾಟಿ, ಅದು ಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವೇ ನಿನಗೆ ಬ್ಯೂಟಿ ಆಗಲಿ. ಹಲ್ಲೆಲೂಯಾ. ಯೇಸು ನಿನಗೆ ಬ್ಯೂಟಿ ಆಗಲಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಹೇಳುತ್ತದೆ, ಒಬ್ಬ ವ್ಯಕ್ತಿ ಈಗ ಒಂದು ತಂದೆ ಮಗಳಿಗೆ ಹೇಳ್ತಾನೆ, ಕುರಿ ಮೇಯಿಸ್ತಾ ಇದ್ದ, ಈಗ ಅರಸನ ಆಗ್ಬಿಟ್ಟ. ಯಾರನ್ನ ಹೇಳಿದಲ್ಲ ಅಂತ ಕುರಿ ಮೇಯಿಸಿದವನು ದೇವರು ಅವನ ಸಂಗಡ ಇದ್ದಾಗ ಆಡು ಮೇಯಿಸಿದವನು ಅರಸನಾಗ್ಬಿಟ್ಟ. ಅರಸನಂದ್ರೆ ಸಾಮಾನ್ಯ ಅರಸನಲ್ಲ, ಸಾಮಾನ್ಯ ಅರಸನಲ್ಲ. ಈಗ ಅವನ ಕಾಲ ಮುಗಿದು ಅವನ ಮಗನನ್ನ ಅರಸನಾಗಿ ಮಾಡ್ತೀನಿ ಅಂತ ಅಪ್ಪ ಹೇಳ್ಬಿಟ್ಟು, ಈಗ ಮಗನ ಮೂಲಕವಾಗಿಯೇ ದೇವರಿಗೆ ಒಂದು ಆಲಯವನ್ನ ಕಟ್ಟಿಸಿಕೊಳ್ತೀನಿ ಅಂತ
ದಾವೀದನಿಗೆ ದೇವರು ಹೇಳಿದರು. ಆದ ಕಾರಣ ಈಗ ಅವನು ದೇವರ ಸಮ್ಮುಖಕ್ಕೆ ಹೋಗುವಂತ ಕಾಲದಲ್ಲಿ ತನ್ನ ಮಗನನ್ನ ಕರೆದು ಮಾತಾಡ್ತಾನೆ. ಒಂದು ಪೂರ್ವಕಾಲ 28ನೇ ಅಧ್ಯಾಯ 20ನೇ ವಾಕ್ಯ. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರಚಿತ್ತನಾಗಿರು, ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕೆಲಸಕ್ಕೆ ಕೈಯನ್ನು ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ, ನನ್ನ ದೇವರಾಗಿರುವ ಯೆಹೋವ ದೇವರು, ನಿನ್ನ ದೇವರಾಗಿ ನನ್ನ ದೇವರಾಗಿರುವಂತ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಕೆಲಸಕ್ಕೆ ಕೈ ಹಚ್ಚಿದವರೇ ಭಯಪಡಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನೆ ಕಟ್ಟಕ್ಕೆ ಹಚ್ಚಿದಿರೋ, ಚರ್ಚ್ ಕಟ್ಟಕ್ಕೆ ಹಚ್ಚಿದಿರೋ, ಯಾವುದಕ್ಕೆ ಹಚ್ಚಿದಿರೋ ಭಯಪಡಬೇಡ. ಹಲ್ಲೆಲೂಯಾ. ಕಳವಳಗೊಳ್ಳದಿರೋ. ಯಾಕೆಂದ್ರೆ ನನ್ನ ದೇವರಾಗಿ ಇರುವಂತ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಆದ್ರೆ ಏನ್ ಮಾಡ್ತಾನೆ? ಹೋದಮ್ಮ, ಏನ್ ಮಾಡ್ತಾನೆ? ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹಲೋ, ತೀರುವ ತನಕ ನಿನ್ನಿಂದ ಯಾವುದನ್ನ ಅಪ್ಪ ಪ್ರಾರಂಭಿಸಿದರೋ ಅದನ್ನ ನಿನ್ನ ಕೈಯಿಂದ ಮಾಡಿ ತೀರಿಸುವ ತನಕ ನಿನ್ನ ಸಂಗಡ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನೇ ಹೊಸ ಒಡಂಬಡಿಕೆ ಹೇಳ್ತದೆ, ಕರೆದಾತನು ನಂಬಿಗಸ್ತನು. ಯಾವ ಕರೆಯುವಿಕೆಗೆ, ಯಾವ ಅಭಿಷೇಕಕ್ಕೆ, ಯಾವ ಸೇವೆಗೆ, ಯಾವ ವಾಗ್ದಾನಕ್ಕೆ, ಯಾವ ಆಶೀರ್ವಾದಕ್ಕೆ ನಿನ್ನನ್ನು ಕರೆದಾನೋ ಅವನು ಕೈ ಬಿಡುವನಲ್ಲ. ನಿನ್ನನ್ನು ರಕ್ಷಣೆಗೆ ಕರೆದವನು ಕೈ ಬಿಡುವಂತ ದೇವರಲ್ಲ. ತನ್ನ ರಕ್ತದಲ್ಲಿ ನಿನ್ನನ್ನು ತೊಳೆದು ತನ್ನ ಸೇವಕಿಯಾಗಿ ಮಾಡಿದವನು ಕೈ ಬಿಡುವನಲ್ಲ. ದೇವರ ಮಕ್ಕಳಾಗಿ ನಿನ್ನನ್ನು ಬದಲಾಯಿಸಿದಂತ ದೇವರು ಕೈ ಬಿಡುವನಲ್ಲ. ಯಾವ ಉದ್ದೇಶ ಮೇರೆಗೆ ನಿನ್ನನ್ನು ಕೈ ಇದ್ದಾನೋ ಅದನ್ನ ಮಾಡಿ ತೀರಿಸುವ ತನಕ ನಿನ್ನ ಸಂಗಡ ಇರುವಂತ ದೇವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇದೆಲ್ಲ ಹೇಳಿದ್ದೀವಿ. ಈ ವಾಗ್ದಾನ ದೇವರು ಒಬ್ಬ ವ್ಯಕ್ತಿಯ ಸಂಗಡ ಇದ್ದು ಅವನು ಯಾವ ಕಡೆಗೆ ಹೋದರೂ ಅವನಿಗೆ ಸಬಲ ಅಂತ. ಹೌದಲ್ಲ? ಕರೆಕ್ಟ್. ಆದರೆ ಇಂಥ ವಾಗ್ದಾನಕ್ಕೆ ಬಾಧ್ಯರಾಗಿ ಇರುವುದಿಗೆ ಅವನು ಏನ್ ಮಾಡಿದ? ಈ ವಾಗ್ದಾನವನ್ನ ಸ್ವಾಧೀನ ಮಾಡಿಕೊಳ್ಳುವುದಿಗೆ, ಸ್ವತಂತ್ರಿಸಿಕೊಳ್ಳುವುದಿಗೆ ಅವನು ಏನ್ ಮಾಡಿದ? ಅದು ತುಂಬಾ ಮುಖ್ಯ. ಅದುವೇ ಸತ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಎಲ್ಲರ ಸಂಗಡವೂ ಇರುವುದಕ್ಕೆ ಬಯಸುತ್ತಾರೆ. ಆದರೆ ದೇವರನ್ನ ಯಾರು ತನ್ನ ಸಂಗಡ ಇಟ್ಕೊಳ್ತಾರೆ ಮುಖ್ಯ. ಹಲ್ಲೆಲೂಯಾ. ಎಲ್ಲರ ಸಂಗಡ ಇದ್ದು ಜಯ ಕೊಡುವುದಕ್ಕೆ ಬಯಸುತ್ತಾರೆ. ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ಅನುಕೂಲ ಮಾಡುವುದಕ್ಕೆ ಬಯಸುತ್ತಾರೆ. ಆದರೆ ದೇವರನ್ನ ತನ್ನ ಸಂಗಡವೇ ಇಟ್ಟುಕೊಳ್ಳುವಂತ ಕ್ಯಾರೆಕ್ಟರ್ ಉಳ್ಳದಂತ ವ್ಯಕ್ತಿಯಾಗಿ ಇರುವಂಥದ್ದು ಅವಶ್ಯ. ಈ ವ್ಯಕ್ತಿಯ ಮೂಲಕ ಒಂದು 5 ಕ್ಯಾರೆಕ್ಟರ್ ಅವನ ಹತ್ರ ಇದ್ದು ಬೇಗನೆ ಅದನ್ನು ನೋಡಿಬಿಡೋಣ. ಒಂದು 5 ಕ್ಯಾರೆಕ್ಟರ್. ಈಗ 2 ಅರಸರ ಪುಸ್ತಕ 18ನೇ ಅಧ್ಯಾಯ 3ನೇ ವಾಕ್ಯವನ್ನು ತೆಗೆದಿಟ್ಟುಕೊಳ್ಳಿ. ನಿನ್ನೆ ಯಾರು ರಾತ್ರಿ ನಿದ್ದೆ ಮಾಡಿಲ್ವೋ? ಅನೇಕರ ಕಣ್ಣು ಕುರ್ರು ಅಂತ ಹೋಗ್ತದ. ಹಲ್ಲೆಲೂಯಾ. ಎಲ್ಲ ನಿತ್ಯ ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ಲಯವಾಗ. ಹಲ್ಲೆಲೂಯಾ. ನಿತ್ಯ ಆತ್ಮ ಎಲ್ಲ ಓಡಿ ಹೋಗಲಿ. ಹಲ್ಲೆಲೂಯಾ. ನಾನು ನಿನ್ನ ಜೀವನದ ಆಶೀರ್ವಾದವನ್ನ ನುಡಿತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂದ ಆಶೀರ್ವಾದ ಇಲ್ಲದೆ ಹೋಗ್ಬಿಡಬಾರದು. ಇದು ಆಶೀರ್ವಾದ ಕೊಡುವಂತ ಸ್ಥಳ. ಇದು ಆಶೀರ್ವದಿಸುವಂತ ದೇವರ ಸಮ್ಮುಖ. ಇದು ಬಿಡುಗಡೆ ಕೊಡುವಂತ ದೇವರ ಸಮ್ಮುಖ. ಇದು ತೃಪ್ತಿಪಡಿಸುವಂತ ದೇವರ ಸಮ್ಮುಖ. ಇಲ್ಲಿ ಬರಿದಾಗಿ ಬಂದು ಬರಿದಾಗಿ ಹೋದ್ರೆ ಏನು ಉಪಯೋಗ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಬಂದ್ರೆ ಹೋಗಿ ಮುಖ ತೊಳ್ಕೊಂಡ್ಬಂದು ಕೂರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನೇ ನೀರು ಕುಡಿಯೋದೇ ಮಾತಾಡ್ತಾ ಇದ್ದೀನಿ. ನನಗೆ ಆಶ್ಚರ್ಯವಾಗ್ತಾ ಇದೆ. ಹಲ್ಲೆಲೂಯಾ. ಗಂಟಲು ವೇಳೆ ಕಿರ್ಚಾಡಿ ಹೋಯಿತು, ಆದರೂ ಶಬ್ದ ಬರ್ತಾ ಇದೆ.
ಹಲ್ಲೆಲೂಯ. ಇಲ್ಲಿ ಗಮನಿಸಿರಿ, 5 ವಿಧವಾದ ಕಾರ್ಯಗಳು. ಮೊದಲನೇ ಕಾರ್ಯ 2 ಅರಸರ ಪುಸ್ತಕ 18ನೇ ಅಧ್ಯಾಯ 3ನೇ ವಾಕ್ಯವನ್ನ ಓದಮ್ಮ. ಇವನು ಎಲ್ಲಾ ವಿಷಯಗಳಲ್ಲಿಯೂ ಇಲ್ಲಿ ಗಮನಿಸಿ, ಅಂಡರ್ಲೈನ್ ದ ವರ್ಡ್. ಅದನ್ನ ಪೆನ್ ಇದ್ರೆ ಬೈಬಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇವನು ಇಂಥ ಆಶೀರ್ವಾದ ಹೊಂದಿದವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಹಲೋ, ಇದನ್ನ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಎಲ್ಲ ಕಾರ್ಯದಲ್ಲಿ ಎಲ್ಲ ಫಸ್ಟ್ ಕ್ವಾಲಿಟಿ ದೇವರು ನಿನ್ನ ನನ್ನ ಸಂಗಡ ಇರಬೇಕಂದ್ರೆ ದೇವರ ಚಿತ್ತಾನುಸಾರವಾಗಿ. ಯಾವಾಗಲೂ ಕೂಡ ಒಬ್ಬ ದೇವ ಮನುಷ್ಯರು ಹೇಳ್ತಾ ಇರ್ತಾರೆ, ದೇವರ ಸಮ್ಮುಖದಲ್ಲಿ ಹೋಗುವಾಗ ಈ ರೀತಿಯಾಗಿ ಬೇಚ್ ತುಂಬ ಬರೆದು ಹೋಗ್ಬಾರ್ದಂತ. ಇದೆಲ್ಲ ನನ್ನ ಆಸೆ, ದೇವರು ನೆರವೇರಿಸಂತ ಹೋಗ್ಬಾರ್ದು. ಹಿಂಗೆ ಎಂಟಿಯಾಗಿ ಹೋಗ್ಬೇಕಂತ. ಅಪ್ಪ, ನಿನ್ನ ಆಸೆ ಎಲ್ಲ ಇಲ್ಲಿ ಬರಿ ಅಂತ, ನಿನ್ನ ಚಿತ್ತವಲ್ಲ ಇಲ್ಲಿ ಬರಿ. ಹಲ್ಲೆಲೂಯ. ನನ್ನ ಆಸೆ ಅಭಿಲಾಷೆಗಳಂತೆ ನಡೆಯುವಂಥದ್ದು, ಅದರ ಹೆಸರು ಭಕ್ತಿ ಅಲ್ಲ, ಅದು ಭಕ್ತಿಯ ವೇಷ. ದೇವರ ಚಿತ್ತ, ದೇವರ ಆಲೋಚನೆಯಂತೆ ನಾನು ನಡೆಯುವಂಥದ್ದು ಭಕ್ತಿ. ಭಕ್ತಿಗೆ ಹೆಸರು ಗೊತ್ತಾಗಬೇಕು. ಹಲ್ಲೆಲೂಯ. 2 ನಿಂಬೆಹಣ್ಣು ಒಂದು ತೆಂಗಿನಕಾಯಿ ಹೊಡೆದು ಬಿಟ್ಟರೆ ಭಕ್ತಿ ಅಲ್ಲ ಅದು. ದೇವರ ಚಿತ್ತ ಆಲೋಚನೆಯಂತೆ ನಡೆಯುವಂಥದ್ದು ಭಕ್ತಿ. ಹಲ್ಲೆಲೂಯ. ದೇವರು ಏನು ಹೇಳ್ತಾನೆ, ಮಾನವನು ಹೇಗಿರ್ಬೇಕಂತ ದೇವರು ಹೇಳ್ತಾನೆ. ಹಲ್ಲೆಲೂಯ. ಮನುಷ್ಯನ್ ತಾನೆ, ಮಾನವನ್ ತಾನೆ. ನೀನು ಮಾನವನಾಗಿದ್ದರೆ ನೀವು ಹೇಗಿರ್ಬೇಕಪ್ಪ. ಮಾನವನನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಾನು ತಾನೇ ನಿನ್ನ ಡಿಸೈಡ್ ಮಾಡಿದೆ. ನೀನು ಹೆಂಗಿದ್ರೆ, ನಿನ್ನ ಮೂಗನ್ನ, ನಿನ್ನ ಕಣ್ಣನ್ನ, ನಿನ್ನ ಬಾಯನ್ನ, ನಿನ್ನ ಕಿವಿಯನ್ನ, ಕಿವಿ ಬಂದು ಬಾಯಿ ಮೂಗಿರುವ ಒಂದು ಸ್ಥಳದಲ್ಲಿ ಇದ್ರೆ ಹಂಗ ದೇವರು ಡಿಸೈಡ್ ಮಾಡಿದ್ರು. ಏನೋ ಒಂದು ಮಗು ಹುಟ್ಟಪ್ಪ, ಕಿವಿ ಮೂಗಲ್ಲಿ, ಕಣ್ಣು ಬ್ಯಾಕಲ್ಲಿ, ಬಾಯಿ ಕುತ್ತಿಗೆಯಲ್ಲಿ. ಸೊ ಡಿಸೈಡ್ ಮಾಡಿದ್ರೆ ಯಾರು? ಮನುಷ್ಯರಿಗೆ ಕಣ್ಣಿರುವ ಒಂದು ಸ್ಥಳದಲ್ಲಿ ಕಣ್ಣಿದೆ, ಕಿವಿ ಇರುವ ಸ್ಥಳದಲ್ಲಿ ಕಿವಿದೆ. ಇದನ್ನ ಡಿಸೈಡ್ ಮಾಡಿದವರು ದೇವರು. ಆದ ಕಾರಣ ಮನುಷ್ಯನು ಹೇಗಿರ್ಬೇಕಂತ ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಗೊತ್ತೇ ಹೊರತು ಸೃಷ್ಟಿಯಾಗಿರುವಂತ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತದೆ, ಮೊದಲು ಅವನ ಹತ್ರ ಇದ್ದಂತ ಕ್ವಾಲಿಟಿ, ಅವನ ಪಿತೃವಾಗಿ ಇದ್ದಂತ, ಪೂರ್ವಿಕನಾಗಿದ್ದಂತ ದಾವೀದನಂತೆ, ಅಂತ ಅಭಿಷಕ್ತನಂತೆ, ಅಂತ ಪರಿಶುದ್ಧನಂತೆ, ಅಂತ ನೀತಿವಂತನಂತೆ, ಅಂತ ಪ್ರಾರ್ಥನೆಯ ವೀರನಂತೆ. ಒಂದು ದಿನ 7 ಸತಿ ಪ್ರಾರ್ಥನೆ ಮಾಡುವವನು ಅವನ ಅರಸನಾಗಿದ್ದನು. ಇಲ್ಲಿ ಕಮೋಂಡ್ರ ಕೆಲಸ ಅಂದ್ರೆ ಗೊತ್ತಾಗ್ತದ. ಇಲ್ಲಿ ಫೈಲ್ ಕೊಡುವಂತ ಕೆಲಸ ಸಿಕ್ಕಿದ್ರೆ ಸಾಕು, ಇವರಿಗೆ ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ. ಯಾಕೆ ಟೈಮ್ ಇಲ್ಲ? ಬಿಸಿ. ಏನ್ ಕೆಲಸ ಮಾಡ್ತಿ? ಅಲ್ಲಿ ಹೋಗಿ ಕ್ಲರ್ಕ್ ಕೆಲಸ ಮಾಡಿ. ಹಲ್ಲೆಲೂಯ. ಅರಸನಾಗಿದ್ದಾನೆ, 7 ಸತಿ ಪ್ರೇಯರ್ ಮಾಡ್ತಾನೆ. ಅಂತ ಅಭಿಷಕ್ತನಂತೆ, ಅಂತ ಪ್ರಾರ್ಥನೆ ವೀರನಂತೆ. ದೇವರಿಗೆ ತನ್ನ ಹೃದಯವನ್ನ ಅವನು ಕೇಳ್ತಾನೆ, ಅಪ್ಪ ನೀನು ಒಪ್ಪುವಂತ ಮಾರ್ಗದಲ್ಲಿ ನನ್ನನ್ನು ನಡೆಸು, ನೀನು ಒಪ್ಪದೇ ಇರುವಂತ ಮಾರ್ಗದಲ್ಲಿ ನನ್ನ ನಡೆಸಬೇಡ. ಈಗ ದಾವೀದನ ಬಗ್ಗೆ ಬೇರೆ ಕಾರ್ಯಗಳು ಬರೆದಿಟ್ಟು ಬಂದೀನಿ, ಅದನ್ನ ಹೇಳಿದ್ರೆ ಸಮಯ ಆಗೋದಿಲ್ಲ, ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ್ರೆ ದಾವೀದನು ಎಷ್ಟು ತಗ್ಗಿಸಿಕೊಂಡ ವ್ಯಕ್ತಿ ಅಂತ ಒಂದೇ ಒಂದು ಎಕ್ಸಾಂಪಲ್ ಮಾತ್ರ ಹೇಳ್ಬಿಡ್ತೇನೆ. ಒಂದು ಪೂರ್ವಕಾಲ 29ನೇ ಅಧ್ಯಾಯ 2ನೇ ವಾಕ್ಯ ಸ್ವಲ್ಪ ಓದಮ್ಮ, ಆಮೇಲೆ 3ನೇ ವಾಕ್ಯ ಓದಮ್ಮ. ನಾನು ನನ್ನಿಂದ ಆಗುವಷ್ಟು ಪ್ರಯಾಸಪಟ್ಟು. ಈಗ ನೋಡಿ, ದೇವರಿಗೆ ಒಂದು ಆಲಯ ಕಟ್ಟಬೇಕಂತ ಆಸೆ. ಯಾರಿಗೆ ಇಲ್ಲಿ ಕೇಳ್ತೀರಾ? ಯಾರಿಗೆ? ದೇವರಿಗೆ ಆಲಯ ಕಟ್ಟಬೇಕಂತ ಆಸೆ. ಯಾರಿಗೆ? ದಾವೀದನಿಗೆ
ದೇವರಿಗೆ ಆಲಯ ಕಟ್ಟಬೇಕಂದ ಆಸೆ. ದೇವರು ನೀನು ಕಟ್ಟಬಾರದು, ಮಗನೇ ಕಟ್ಟಬೇಕಂದ್ರು. ಆದರೂ ಕೂಡ ದೇವರ ಆಲಯಕ್ಕಾಗಿ ಕಟ್ಟುವುದಕ್ಕಾಗಿ ಅವನ ಅನೇಕ ಬೆಳ್ಳಿ ಬಂಗಾರ ಏನೇನು ಬೇಕೋ ಅದೆಲ್ಲ ಏನು ಮಾಡ ಸೇರಿಸಿ ಇಟ್ಟು ಅವನು ಮಾತಾಡ್ತಾನೆ. ಹೌದಮ್ಮ? ನಾನು ನನ್ನಿಂದ ಆಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬಂಗಾರ ಕೆಲಸಕ್ಕೆ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ಬೆಳ್ಳಿಯ ಕೆಲಸಕ್ಕೆ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ತಾಮ್ರ ಕೆಲಸಕ್ಕೆ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಕಬ್ಬಿಣ ಕೆಲಸಕ್ಕಾಗಿ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಮರ ಕೆಲಸಕ್ಕಾಗಿ ಮರ, ಇವುಗಳನ್ನು ಹಾ. ಗೋಮೇಧಕ ರತ್ನ, ಗೋಮೇಧಕ ರತ್ನ, ಕೆತ್ತುವುದಕ್ಕೆ ಬೇಕಾಗುವ ರತ್ನ, ಹಾ. ಕೆಂಪೆರಳು, ಹಾ. ವಿಚಿತ್ರ ವರ್ಣದ ಕಲ್ಲು, ಹಾ. ಎಲ್ಲಾ ತರದ ಮಣಿ, ಹಾ. ಚಂದ್ರಕಾಂತ ಇವುಗಳನ್ನು ಹಾ. ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿ ರಾಶಿ ರಾಶಿಯಾಗಿ ನನ್ನಿಂದ ಆಯ್ತಪ್ಪ ಅಷ್ಟೇ. ನನ್ನಿಂದ ಡನ್ 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 ರಾಶಿ ರಾಶಿಯಾಗಿ ಅಷ್ಟೇ ನನ್ನಿಂದ ಆಯಿತು. ಅದನ್ನ ಏನು ಮಾಡ್ಬಿಟ್ಟೆ? ಸೇರಿಸಿ ಇಟ್ಟೆ. ಯಾರ ಕೆಲಸಕ್ಕಾಗಿ? ಅವನಿಗೆ ಎಷ್ಟೋ ಮಕ್ಕಳು, ಬಟ್ ಅವನು ಯಾರ ಕೆಲಸ ಆಗಿ ಸೇರಿಸಿದ್ದಾನಂತ? ದೇವರ ಕೆಲಸಕ್ಕಾಗಿ. ಅದು ಮಾತ್ರ ಕೆಳಗೆ ಹೋದ್ರಿ. ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದಲ್ಲದೆ ನನ್ನ ದೇವರ ಆಲಯದ ಮೇಲಿನ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ, ಅಂದ್ರೆ ದೇವರ ಆಲಯಕ್ಕೆ ದೇವರಿಗೆ ಕೊಡುವುದೆಲ್ಲ ಭಯಂಕರವಾಗಿ ಕೊಟ್ಬಿಟ್ಟ. ಈಗ ಅವನಿಗೆ ಪ್ಯಾಂಟ್ ಶರ್ಟ್ ತಗೊಳ್ಳೋದಿಗೆ, ಅವನು ತಿನ್ನುವುದಕ್ಕೆ, ಅವನ ಮಕ್ಕಳು ಕೊಡುವುದಕ್ಕೆ ಅವನಿಗಾಗಿ ಕೊಟ್ಟಿದ್ದನ್ನು ಕೂಡ 3,000 ತಲಾಂತು ಒಫೀರ್ ದೇಶದ ಬಂಗಾರವನ್ನು, 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಎಲ್ಲ ಕೊಡ್ತಾನ. ಅಲ್ಲೇಲೂಯ. ಇವನು ಚರ್ಚ್ ಬಿಟ್ಟು ಓಡೇ ಬಿಡ್ತಾನ. ಚರ್ಚ್ ಬಿಟ್ಟು ದೇವರಿಗೆ ಏನ ಕೊಡ್ತಾರಂತ ಬಂದಾಗ ದೇವರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ದಿಲ್ಲ. ಮೊದಲು ನಿನ್ನ ದೇವರಿಗೆ ನಿಮ್ಮನ್ನ ಕೊಡ್ರಿ. ಅಲ್ಲೇಲೂಯ. ಆಡು ಮೇಯಿಸಿದವರಿಗೆ ಇಷ್ಟು ಸಿಕ್ಕಿದ್ದಪ್ಪ. ಯಾರು ಸಿಕ್ಕಿದ್ದ? ಅವು ಮನೆಯಲ್ಲಿ ಒಂದು ದಿವಸ ಊಟಕ್ಕೆ ಗದಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆಡು ಮೇಯಿಸ 4-5 ಕುರಿ ಮೇಯಿಸಿಲ್ಲ. ಇವನಿಗೆ ಇಷ್ಟು ಸಿಕ್ಕಿತ್ತು. ಕಾರಣ ದೇವರ ಮೇಲೆ ಪ್ರೀತಿ, ದೇವರ ಆಲಯದ ಮೇಲೆ ಪ್ರೀತಿ. ಅಲ್ಲೇಲೂಯ. ಈ ದೇವರ ಆಲಯದಲ್ಲಿ ಇರುವುದನ್ನ ಕಸ್ಕೊಂಡು ಹೋಗೋದಕ್ಕೆ ರೆಡಿ. ಈಗ ದೇವರ ಆಲಯದಲ್ಲಿ ಇರುವುದಲ್ಲ ಕಸ್ಕೊಂಡು ಹೋಗೋದಕ್ಕೆ ರೆಡಿ. ಕೊಟ್ಬಿಟ್ಟು ಈಗ ಜನರಿಗೆ ಹೇಳಿದ, ಜನರು ಜಾಸ್ತಿ ಕೊಟ್ಟಾಗ ಜನರಿಗೂ ಖುಷಿ, ರಾಜನಿಗೂ ಖುಷಿ. ಅಪ್ಪ ದೇವರೇ, ನಾನು ಕೊಟ್ಟೆ, ಜನರು ಕೊಟ್ಟರು, ಬಹಳ ಖುಷಿ. ಆದರೆ ಈ ಖುಷಿ ಸಮಾಚಾರದಲ್ಲಿ ಅವನು ದೇವರ ಹತ್ರ ಅರಿಕೆ ಮಾಡುವಂತ ಪ್ರಾರ್ಥನೆ ಕೇಳಿದ್ರೆ ಹುಚ್ಚುತನವಾಗ್ಬಿಡ್ತದೆ. ರಾಶಿಯಾಗಿ ಕೊಟ್ಟವನಿಗೆ ಸ್ವಲ್ಪವನು ಕೂಡ ನಾನು ಕೊಟ್ಟೇನಂತ ತನ್ನನ್ನು ಹೆಚ್ಚಿಸಿಕೊಳ್ಳುವಂಥ ಮಾತು ಸ್ವಲ್ಪನೇ ಇಲ್ಲ. ತನ್ನನ್ನು ಹೊಗಳಿಕೊಳ್ಳುವಂಥ ಮಾತು ಸ್ವಲ್ಪನೇ ಇಲ್ಲ. ತನ್ನನ್ನು ಒಪ್ಪಿಕೊಳ್ಳುವಂಥ ಮಾತು ಸ್ವಲ್ಪನೇ ಇಲ್ಲ. ಏನು ಹೇಳ್ತಾನೆ ಸ್ವಲ್ಪ ಗಮನಿಸೋಣ. 14ನೇ ವಾಕ್ಯದಿಂದ 16ನೇ ವಾಕ್ಯ ತನಕ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿಯನ್ನ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಅಪ್ಪ ಹೇಳ್ತಾ ಇದ್ದಾನಪ್ಪ, ಇಷ್ಟು ಕಾಣಿಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ತಂದು ಕೊಟ್ಟಿದ್ದಕ್ಕೆ ಎಷ್ಟರವರಪ್ಪ. ಇದರಲ್ಲಿ ಹೆಚ್ಚಿಸ್ಕೊಳ್ಳೋಕೆ ಏನೈತೆ? ಅಲ್ಲಿ ಕೆಳಗೆ ಹೇಳ್ತಾನೆ, ಓದ್ರಿ. ಸಮಸ್ತವು ನಿನ್ನಿಂದಲೇ ಒದ್ದಿಕೊಂಡೆ. ನೀನು ಕೊಟ್ಟದನ್ನೇ ನಿನಗೆ ಕೊಟ್ಟೆವು. ನೀನು ಕೊಟ್ಟದನ್ನ ನಿನಗೆ ಕೊಟ್ಟೆ. ಅಲ್ಲೇಲೂಯ. ಎಲ್ಲೋ ಯಾರಿಗೂ ಅಡ್ರೆಸ್ ಇಲ್ಲದೆ ಇದ್ದಂತ ನನ್ನನ್ನ ನೀನು ಅಡ್ರೆಸ್ ತೆಗೆದುಕೊಂಡು ಬಂದು ಎಲ್ಲವನ್ನೂ ನೀನೇ ಕೊಟ್ಟಿ. ನೀನು ಕೊಟ್ಟದಲ್ಲಿ ನಾನು ತೃಪ್ತನಾಗಿ ನಿನಗೆ ಕೊಟ್ಟೇನ ಹೊರತು ಅದನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ನನಗೂ ನನ್ನ ಜನರಿಗೂ ಅದರಲ್ಲಿ ಏನೂ ಇಲ್ಲ. ಕೆಳಗೋದಮ್ಮ. ನಾವು ನಿನ್ನ ದೃಷ್ಟಿಯ
ದೃಷ್ಟಿಯಲ್ಲಿ ಪರದೇಶಿಗಳು, ನಾವು ನಿಮ್ಮ ದೃಷ್ಟಿಯಲ್ಲಿ, ಯಾರು ಹೇಳ್ತಾನೆ? ಅರಸರು ಹೇಳ್ತಾನೆ, ನಾವು ನಿಮ್ಮ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳೆಲ್ಲರಂತೆ ಹಾ. ಪ್ರವಾಸಿಗಳು ಆಗಿದ್ದೇವೆ. ಪ್ರವಾಸಿಗಳಾಗಿದ್ದಾವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ. ಅಪ್ಪ, ಇದನ್ನು ನೀವು ಅರ್ಥ ಮಾಡ್ಕೋಬೇಕ. ನಮ್ಮ ಆಯುಷ್ ಕಾಲಗಳು ಬರೀ ನೆರಳಿನಂತೆ ಇತ್ತಪ್ಪ. ಅಪ್ಪ, ಕರಡಿ ಬಂತು ಅವತ್ತು ಬಿಟ್ಟಿದ್ರೆ ಅದು ಸಾಯಿಸಿ ಇರ್ತಿತ್ತು ನನ್ನನ್ನ. ಸಿಂಹ ಬಂತು ಆ ಕುರಿಗಳನ್ನ ತಗೊಂಡು ಹೋಗಿಗೆ ಅವತ್ತು ಬಿಟ್ಟಿದ್ರೆ ಸಿಂಹ ನನ್ನ ಕೊಂದು ಹಾಕ್ತಾ ಇತ್ತು. ಗೋಲಿಯಾತ್ ಸಂಗಡ ಜಗಳಕ್ಕೆ ಹೋಗಿದೆ, ಯುದ್ಧ ಪುರುಷನ ಸಂಗಡ, ಅವಾಗ ನೀ ನನ್ನನ್ನು ಬಿಟ್ಟಿದ್ರೆ ಅವನು ಕೊಂದು ಹಾಕ್ತಾ ಇದ್ದ. ಸಾವುಲ್ ಅರಸನು ನನ್ನ ಕೊಲ್ಲುವುದಕ್ಕೆ ಎಷ್ಟೋ 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 ಪ್ರಯತ್ನಗಳ ಮಾಡ, ಆದರೆ ಒಬ್ಬನ ಕೈಯಲ್ಲಿಯೂ ನನ್ನನ್ನು ಬಿಟ್ಟುಕೊಂಡಿಲ್ವೇ. ಕೊರೋನಾಕ್ಕೆ ಬಿಟ್ಕೊಂಡಿಲ್ಲವೇ, ಕ್ಯಾನ್ಸರ್ಗೆ ಬಿಟ್ಕೊಂಡಿಲ್ಲವೇ, ಜ್ವರಕ್ಕೆ ಬಿಟ್ಕೊಂಡಿಲ್ಲವೇ, ಸಾಲಕ್ಕೆ ಬಿಟ್ಟುಕೊಂಡಿಲ್ಲವೇ, ಅಗೈತನಕ್ಕೆ ಬಿಟ್ಟುಕೊಂಡಿಲ್ಲವೇ, ಮಾತ್ರ ಮಂತ್ರದ ಕಿವಿಗಳಿಗೆ ಬಿಟ್ಕೊಂಡಿಲ್ಲವೇ. ನನ್ನ ಆಯುಷ್ ದಿನ ನೆರಳಂತೆ ನೀನು ಬಿಟ್ಕೊಂಡಿದ್ರೆ ಕಲಾಸ್ ಎಲ್ಲ ಇರ್ತದೆ. ಇವತ್ತು ಎಲ್ಲ ಇದೆ, ಮನೆ ಐತಿ, ಬಂಗಾರ ಐತಿ, ಬ್ಯಾಂಕ್ ಬ್ಯಾಲೆನ್ಸ್ ಐತಿ, ಆದ್ರೆ ಅವ್ರು ಮಾತ್ರ ಇಲ್ಲ. ಅಲ್ಲೇಲೋಯ ದೇವರೇ, ಆಯುಸ್ಸು ಇದ್ದದಕ್ಕೆ ತಾನೇ ನಾನು ಕೊಡ್ತಾ ಇದ್ದೀನಿ. ಆಯುಸ್ಸು ಇಲ್ಲದೆ ಹೋಗಿದ್ರೆ ಎಂತ ತಾಳ್ಮೆ. ಅಲ್ಲೇಲೋಯ, ಉಳಿಸಿದವ್ ನೀನು, ಕೊಡಿಸಿದವ್ ನೀನು. ಆಕೆ ಹೇಳ್ತಾರೆ, ಇಚ್ಚಿಕ್ಕಿ ಅರಸನ ಸಂಗಡ ದೇವರ ಅವನ ಸಂಗಡ ಇದ್ದಿದ್ದಕ್ಕೆ ಕಾರಣ ಇಂದ ದಾವೀದನ ಸ್ವಭಾವವು ತನ್ನ ಜೀವಿತದಲ್ಲಿ ಅವನಲ್ಲಿ ಇತ್ತು. ಒಂದು ವಿಷಯ. ಎರಡನೇ ವಿಷಯ ಬೇಗ ಹೇಳ್ತೀನಿ. ಎರಡನೇ ವಿಷಯ ಅದೇ 18ನೇ ಅಧ್ಯಾಯ 4ನೇ ವಾಕ್ಯ. ಒಂದು 10 ನಿಮಿಷ ತಗೊಳ್ತೀನಿ, ಮುಗಿಸ್ಬಿಡ್ತೇನೆ. 18:4. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ, ಪೂಜಾ ಸ್ಥಳಗಳನ್ನು ಹಾಳು ಮಾಡಿ, ಕಲ್ಲು ಕಂಬಗಳನ್ನು ಒಡೆದು, ಕಲ್ಲು ಕಂಬಗಳನ್ನು ಒಡೆದು, ಅಶೇರ್ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಅಶೇರ್ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು, ಅದು ಮೋಸೆಯಾಗಿರಲಿ, ಅವನು ಮಾಡಿ ಇಟ್ಟಂತ ತಾಮ್ರ ಸರ್ಪವನ್ನು ಚೂರು 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 ಮಾಡಿದ. ದೇವರಿಗೆ ಇಷ್ಟ ಇಲ್ಲದಂತ ವಿಗ್ರಹ, ದೇವರಿಗೆ ಇಷ್ಟ ಇಲ್ಲದಂತ ಪೂಜೆ ಪುನಸ್ಕಾರಗಳು, ದೇವರಿಗೆ ಇಷ್ಟ ಇಲ್ಲದಂತ ಎಲ್ಲ ಸಂಪ್ರದಾಯಗಳು, ಅದನ್ನ ಚೂರು ಚೂರು ಮಾಡಿಬಿಟ್ಟ. ಇದು ಎರಡನೇ ಕ್ಯಾರೆಕ್ಟರ್. ಆದರೆ ಇವತ್ತು ದೇವರ ಮಕ್ಕಳಿಗೆ ಯಾಕೆ ಈ ಸಂದೇಶ? ನಾವು ಎಲ್ಲ ವಿಗ್ರಹಗಳನ್ನ ತೆಗೆದು ಇಟ್ಟಿದ್ದಾನೆ ಬಂದಿದ್ದೇವೆ. ಹೊಸ ಒಡன்பಡಿಕೆ ಹೇಳ್ತದೆ, ದೇವರನ್ನ ಇಡುವಂತ ಸ್ಥಾನದಲ್ಲಿ, ದೇವರನ್ನ ಇಡುವಂತ ಸ್ಥಳದಲ್ಲಿ ನೀವು ಯಾವುದನ್ನು ಇಟ್ಟರೂ ಅದು ವಿಗ್ರಹವೇ. ಧನವನ್ನ ಇಡ್ತೀರೋ, ಐಶ್ವರ್ಯವನ್ನ ಇಡ್ತೀರೋ, ಪದವಿಯನ್ನ ಇಡ್ತೀರೋ, ಹೆಸರನ್ನ ಇಡ್ತೀರೋ, ನಾನು ಎಂಬುದಾಗಿ ಹೆಮ್ಮೆಯನ್ನ ಇಡ್ತೀರೋ, ಸತ್ತು ಹೋಗಿದಂತ ವ್ಯಕ್ತಿಯನ್ನ ಇಡ್ತೀರೋ. ಇವತ್ತು ಸತ್ತು ಹೋಗಿದಂತ ವ್ಯಕ್ತಿಯನ್ನ ಇಟ್ಕೊಂಡು ಪೂಜೆ ಮಾಡಿಕೊಂಡಿದ್ದಾರೆ. ಸತ್ತು ಹೋಗಿದಂತ ವ್ಯಕ್ತಿಯನ್ನ ಪೂಜೆ ಮಾಡಿ ಏನು ಸಿಗೋದಿಲ್ಲ. ಅದು ಪಾಪ ಲೋಕಕ್ಕೆ ಗೊತ್ತಿಲ್ಲ, ಅದರ ಸಭೆಗೆ ಗೊತ್ತಾಗಿರ್ಬೇಕು. ಸಭೆಗೆ ಅನೇಕರು ತಂದೆ ತಾಯಿ ಇರುವಾಗ ಪ್ರೀತಿಸುವುದಿಲ್ಲ, ತಂದೆ ತಾಯಿ ಜೀವಂತವಾಗಿರುವಾಗ ಪ್ರೀತಿಸುವುದಿಲ್ಲ, ತಂದೆ ತಾಯಿ ಜೀವಂತವಾಗಿರುವಾಗ ಮಾತು ಕೇಳಂಗಿಲ್ಲ, ಅಸಡ್ಡೆ ಮಾಡುವುದು, ತಿರಸ್ಕಾರ ಮಾಡುವುದು. ಆದರೆ ಅವರೇ ಸತ್ತು ಹೋದರೆ ಅಯ್ಯೋ ನನ್ನ ದೇವರೇ, ಯಾರು ಅವರಿಗೆ ದೊಡ್ಡ ಫೋಟೋ ಹಾಕಿ, ಮಾಲೆ ಹಾಕಿ, ಊರು ಹಾಕಿ, ಅವನು ತುಪ್ಪ ಹಾಕ್ತಾ ಇರ್ತಾನೆ. ಆ ತಾಯಿ ಇರುವಾಗ ಒಂದೊತ್ತು ಊಟ ಕೊಟ್ಟಿರಲಿಲ್ಲ. ಸಾರಿ, ಅಲ್ಲೇಲೂಯ. ತಾಯಿ ಇರುವಾಗ ಒಂದೊತ್ತು ಊಟ ಕೊಟ್ಟಿರಲಿಲ್ಲ, ಆಕೆನ ಹೋಗಿ ವಿಚಾರಿಸಿರ್ಲಿಲ್ಲ. ಆದ್ರೆ ಈಗ ಸತ್ತ ಕೂಡಲೇ ದೊಡ್ಡ ಫೋಟೋ ಹಾಕಿ ನೋಡಿ. ಸೌಲು ಕತ್ತೆ ಮೇಯಿಸಿದವನು ದೇವರ ಅರಸನಾಗಿ ಮಾಡಿದನು. ಅವನು ಸತ್ತಿದ್ದಕ್ಕೆ ಕಾರಣ ಏನು ಗೊತ್ತಾ? ದೇವರು ಅವನನ್ನು ಕೊಂದರು. ಅವನು ಸತ್ತಿದ್ದಕ್ಕೆ ಕಾರಣ ಮಾತ್ರ ಹೇಳಿ ನಾನು ಮುಗಿಸ್ಬಿಡುತ್ತೇನೆ, ಸಮಯ ಎಲ್ಲ ಮುಗಿಸ್ತೇನೆ. ಗಮನಿಸ, 1 ಪೂರ್ವಕಾಲ 10ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ ಓದಮ್ಮ. 1 ಪೂರ್ವಕಾಲ 10, 13, 14. ಸೌಲನು
ಯೆಹೋವನ ಮಾತನ್ನು ಕೇಳದೆ ಸೌಲನು ಯೆಹೋವನ ಮಾತನ್ನ ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಆತನಿಗೆ ವಿರುದ್ಧವಾಗಿ ದ್ರೋಹ. ಏನ್ ದ್ರೋಹ ಗೊತ್ತಾಗಬೇಕು. ಪಾಪ ಹೊಸದಾಗಿ ಬಂದವರು ಶ್ರಮಿಸಿ, ನಿಮಗಲ್ಲ, ನಾನು ಇಲ್ಲಿ ಇರುವವರಿಗೆ ಹೇಳ್ತಾ ಇದ್ದೀನಿ. ದ್ರೋಹ, ಏನು ದ್ರೋಹ ಮಾಡ್ದ? ಹೋದಮ್ಮ. ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ, ಯೆಹೋವನ ದೇವರನ್ನ ಅರಿತವನು ದೇವರ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದ್ದ ಪ್ರೇತ ಸಿದ್ಧರು ಅಂದ್ರೆ ಮಂತ್ರವಾದಿಗಳು, ಕಣಿ ಹೇಳುವವರು, ಜೋಯಿಸಿಯರ ಬಳಿಯಲ್ಲಿ ಹೋಗಿ ವಿಚಾರಿಸಿದ. ಯಾರನ್ನ ವಿಚಾರಿಸ್ತಾರ ಗೊತ್ತಾ? ಸತ್ತಂತ ಸಮುವೇಲು ಎಬ್ಬಿಸಿ ತನ್ನ ಹತ್ರ ಮಾತಾಡ್ಬೇಕಂತಾನೆ. ಯಾರು? ಸಮುವೇಲು. ಇವನೇ ಪಾಸ್ಟ್ರು ಏನಾಗ್ಬಿಟ್ಟಾರ, ಈಗ ತೀರ್ಕೊಂಡ್ಬಿಟ್ಟವ್ರೆ. ಈಗ ಪಾಸ್ಟರ್ನ ಏನ್ ಮಾಡ್ಬೇಕು? ಎಬ್ಬಿಸಿ, ಪಾಸ್ಟ್ರೆ ನನಗೆ ಒಂದು ಒಳ್ಳೆ ಚೀಟಿ ಎರಡು ಇದ್ರೆ ತೆಗೆದಿಡು ಅಂತಾನೆ. ಅವನು ಜೀವಂತವಾಗಿರುವಾಗ ಅವನ ಮಾತು ಕೇಳಿಲ್ಲ. ಅವನ ಮಾತು ಕೇಳಿಲ್ಲ. ಈಗ ಅವನು ಸತ್ತ ಮೇಲೆ ಅವನ ಮಾತನ್ನ ಕೇಳೋಣವ. ಅವನ್ನ ಎಬ್ಬಿಸಕ್ಕೆ ಹೋಗ್ತಾ ಇದ್ದಾನೆ. ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಪಾಸ್ಟರ್ ಜೀವಂತವಾಗಿರುವಾಗ ಅವ್ರ ಮಾತು ಕೇಳಬೇಕು. ಅವನು ಸತ್ತ ಮೇಲೆ ನಾಳಕ್ಕೆ ಬಿಟ್ಟು ದೊಡ್ಡ ಒಂದು ಫೋಟೋ ಹಾಕಿ, ಹಾರ ಹಾಕಿ, ಊದುಬತ್ತಿ ಹಾಕಿ ಏನು ಬೇಕಿಲ್ಲ. ಅಲ್ಲಿಂದ ದೆವ್ವನೇ ಬರ್ತದ. ಪಾಸ್ಟರ್ ಬರಂಗಿಲ್ಲ, ದೆವ್ವನೇ ಬರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಅಲ್ಲ. ಸಮುವೇಲ್ ಪ್ರವಾದಿ ಹತ್ತಿರ ಹೋಗಿ ಸತ್ತವನ ಬಳಿಯಲ್ಲಿ ಹೋಗಿ ಅವನು ವಿಚಾರಿಸಕ್ಕೆ ಹೋಗಿದಾಗ ಅದು ದ್ರೋಹ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ? ಒಂದು ದೊಡ್ಡ ಇಂಟರ್ನ್ಯಾಷನಲ್ ಪಾಸ್ಟರ್ ಅವರು, ಒಳ್ಳೆ ದೇವರ ಮನುಷ್ಯ, ಒಳ್ಳೆ ಓಟವನ್ನು ಓಡಿ ಮುಗಿಸಿದ್ರು. ಅವರ ಮಗ ಇಡೀ ಜಗತ್ತಲ್ಲಿ ಅವರ ಸೇವೆ ನಡೀತಾ ಇದೆ. ಆದರೆ ಮೊನ್ನೆ ಸಮಾಧಿಗೆ ಹೋಗಿ ಅವರ ಅಪ್ಪ ಫೋಟೋ ಹಾಕಿ ಅದರಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೂತ್ಕೊಂಡು ಆ ಮನುಷ್ಯ ಹೇಳ್ತಾನೆ, ಇವರು ಸತ್ತರು, ಇವರ ಕೃಪೆ ಇಲ್ಲಿ ಇದೆ ಅಂತ. ಎಲ್ಲಿದೆ ಅಂತೆ? ಯೇಸು ಸ್ವಾಮಿ ಸತ್ತು ಸಮಾಧಿಗೆ ಬಾ ಅಂತ ಹೇಳಿಲ್ಲ. ಹೇಳಿದ್ರ? ಈಗ ಎಲ್ಲರೂ ಹೋಗಿ ಇಸ್ರಾಯೇಲ್ ಸಮಾಧಿ ನೋಡಕ್ಕೆ ಹೋಗ್ತಾವ್ರ. ನಮ್ಮಪ್ಪ ನಮ್ಮೊಳಗಡೆ ಪರಲೋಕದಿಂದ ನೋಡೋರು ನೋಡ್ಲಿ ಬಿಡ್ರಿ, ಅವ್ರು ಯಾವ ದೃಷ್ಟಿಯಲ್ಲಿ ನೋಡ್ತಾರೋ. ಆದ್ರೆ ಯೇಸು ಸ್ವಾಮಿ ಸಮಾಧಿಗೆ ಬಾ ಅಂತ ಹೇಳಿಲ್ಲ, ಗಲಿಲಾಯಕ್ಕೆ ಬಾ ಅಂದರು. ಸತ್ತಂದ್ರೆ ಏನ ನೋಡಕೋ ಬರ್ಬೇಡ ನೀ, ನಾನು 3ನೇ ದಿವಸ ಜೀವಂತನಾಗಿ ಎದ್ದು ನಿನ್ನ ಭೇಟಿಯಾಗುವುದಕ್ಕೆ ಗಲಿಲಾಯಕ್ಕೆ ಬರ್ತೀನಿ, ಅಲ್ಲಿ ಬಾ. ಸ್ನಾನಿಕನಾದ ಯೋಗಾನ ಕುರಿತಾಗಿ ಅಲ್ಲಿ ಯೇಸು ಸ್ವಾಮಿ ಮಾತಾಡುವಾಗ, ಅವನು ಜೀವಂತವಾಗಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನಿಗಿಂತ ಸ್ತ್ರೀಗಳಲ್ಲಿ ಹುಟ್ಟಿದವರಲ್ಲಿ ಇವನಿಗಿಂತ ದೊಡ್ಡವನು ಯಾರಿಲ್ಲ. ಇಂಥ ಸರ್ಟಿಫಿಕೇಟ್ ಕೊಟ್ಟಿದ್ರು ಅವನು ಸತ್ತಂತ ದಿವಸ ಅವನ ಸಮಾಧಿಗೆ ಕೂಡ ಯೇಸು ಹೋಗಲಿಲ್ಲ. ಯೇಸು ಬೇರೆ, ಸೇವಕನು ಬೇರೆ, ವಿಶ್ವಾಸಿಗಳು ಬೇರೆ, ದೇವರ ಮಕ್ಕಳು ಬೇರೆ. ಯಾಕೆ ಸಮಾಧಿಗೆ ಹೋಗಬಾರ್ದ? ಹೋಗಬಹುದು. ಆದರೆ ಅಂತ ಸಂದರ್ಭವೂ ಕೂಡ ದೇವರು ಏನ್ ಮಾಡಿಲ್ಲ, ಉಪಯೋಗಪಡಿಸಿ ಕೊಂಡಿಲ್ಲ. ಇವತ್ತು ಈ ರೀತಿಯಾದ ಬಿತ್ತೋಗಿದಂತ ಸೌಲಿನ ಆತ್ಮ ದೊಡ್ಡ ಸೇವೆ ಅದು. ನಿಮ್ಮ ಮನೆಗಳಲ್ಲಿ ಆ ಕ್ಯಾಲೆಂಡರ್ ಇರಬಹುದು, ನೀವು ಕೂಡ ವಿಡಿಯೋಗಳನ್ನ ನೋಡಿರ್ಬೋದು. ನಾನು ಮಾತಾಡುವವನು ನಿಮಗೆ ಸಣ್ಣವನಾಗಿ ಕಾಣಬಹುದು, ಆದರೆ ಸತ್ಯ ಹೇಳ್ತೀನಿ, ಅಂತ ಬಿತ್ತು ಹೋಗಿದಂತ ಸೌಲನ ಮೂಲಕ ನಿಮಗೆ ಸಿಕ್ಕುವಂಥದ್ದು ಮರಣದ ಆತ್ಮವೇ ಸಿಗ್ತದೆ. ಆಶೀರ್ವಾದ ಸಿಕ್ಕಲ್ಲ. ಕರ್ತನು ಹೇಳಿದಾನೆ, ನಿನ್ನ ಹಿಂಡಿನ ಮೇಲೆ ಗಮನ ಬಿಡ, ನಿನ್ನ ಹಿಂದಿನ ಪರಿಸ್ಥಿತಿಯನ್ನ ಚೆನ್ನಾಗಿ ತಿಳಿದುಕೋ. ಹಲ್ಲೆಲೂಯಾ. ಇಂಟು ಚದರಿ ಹೋಗುವುದಕ್ಕೆ ಬಿಟ್ಟುಕೊಡಬೇಡ. ಎರಡನೇ ವಿಷಯ, ಮೊದಲನೇ ವಿಷಯ,
ದೇವರ ಚಿತ್ತ ಅನುಸಾರವಾಗಿ ನಡೆದ. ಎರಡನೇ ವಿಷಯ, ಕರ್ತನಿಗೆ ಇಷ್ಟ ಇಲ್ಲದಂತ ಎಲ್ಲ ವಿಗ್ರಹ ಪೂಜೆ ಪುನಸ್ಕಾರ ಕಾರ್ಯಗಳನ್ನ, ಎಲ್ಲ ಸಂಪ್ರದಾಯ ಕಾರ್ಯಗಳನ್ನ ಅವನು ಬಿಟ್ಟುಬಿಟ್ಟ. ಮೂರನೇ ವಿಷಯ, ಅಲ್ಲಿ 5ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರ ನಂಬಿಕೆಯಲ್ಲಿ ಅವನಕ್ಕಿಂತ ಮುಂಚೆಯೂ ಅವನ ನಂತರವೂ ಯಾರಿಲ್ಲಂತೆ. ನಾವು ಅಬ್ರಹಾಮನ ನಂಬಿಕೆಯನ್ನ ಹೆಚ್ಚಾಗಿ ಮಾತಾಡ್ತೀವಿ, ಖರೆ ಅದೇ ಸತ್ಯವೇದ ಹೇಳ್ತಾರೆ, ಹಿಜ್ಕೀಯನು ದೇವರ ನಂಬಿಕೆಯಲ್ಲಿ ಅವನಕ್ಕೆ ಮುಂಚೆಯೂ ಅರಸರಿಲ್ಲ, ಅವನ ನಂತರನ ಅರಸರಿಲ್ಲ. ಆ ರೀತಿಯಾಗಿ ದೇವರ ಮೇಲೆ ನಂಬಿಕೆ ಇಟ್ಟಿದನು. ಮೂರನೇದಾಗಿ, 4ನೇದಾಗಿ ಹೇಳ್ತಾ ಇದ್ದೇನೆ, 18ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಆತನು ದೇವರನ್ನ ಬಿಡಲೇ ಹಿಂಬಾಲಿಸಿದ. ಇಲ್ಲಿ ಇರುವಂಥ ವ್ಯಕ್ತಿಗಳು 4 ದಿವಸ ಹಿಂಬಾಲಿಸ್ತಾನೆ, ಮತ್ತೆ 10 ದಿವಸ ಬಿಟ್ಟು ಹೋಗ್ಬಿಡ್ತಾನೆ, ಮತ್ತೆ 4 ದಿವಸ ಬರ್ತಾನೆ, ಮತ್ತೆ 10 ದಿವಸ ಬಿಟ್ಟು ಹೋಗ್ಬಿಡ್ತಾನೆ. ಇವನ್ ತರ ಇಲ್ಲ. ದೇವರು ಅವನ ಸಂಗಡ ಇದ್ದು ಅವನು ಹೋಗುವಂತ ಎಲ್ಲ ಕಡೆಗಳಲ್ಲಿಯೂ ಅವನಿಗೆ ಯಾಕಪ್ಪ ಜಯ ಆಯಿತು, ದೇವರನ್ನ ಅವನು ಬಿಡದೆ ಹಿಂಬಾಲಿಸಿದ. ಬಿಟ್ಕೊಟ್ಟಿಲ್ಲ, ದೇವರನ್ನ ಬಿಡದೆ ಹಿಂಬಾಲಿಸಿದ. ಮಾತ್ರ ಅಲ್ಲ, ಮೋಸೆ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಗಳನ್ನ ಕೈಕೊಂಡ. 5ನೇದಾಗಿ ಹೇಳಿ ಮುಗಿಸ್ಬಿಡಲ್ಲ. 5ನೇದಾಗಿ ಅಲ್ಲಿ ವಾಕ್ಯವನ್ನ ನಾವು ಈಗ ಓದುವಾಗ ಅದು 18:7 ಓದಮ್ಮ. ಯೆಹೋವನು ಇವನ ಸಂಗಡ ಇದ್ದದರಿಂದ. ಅದಕ್ಕೆ 5 ಕ್ಯಾರೆಕ್ಟರ್ ಇದ್ದಿಗೆ ಯೆಹೋವನು ಇವನ ಸಂಗಡ ಇದ್ದಂತ ಕಾರಣ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಎಲ್ಲಿ ಹೋದರೂ ಕೃತಜ್ಞತನಾಗಿ, ಅಲೆಲೂಯ. ಎಲ್ಲಿ ಹೋದರೂ ಸಬಲ ಚಿತ್ತನಾಗಿ, ಅಲೆಲೂಯ. ಎಲ್ಲಿ ಹೋದರೂ ಜಯ ಹೊಂದುವಂತ ವ್ಯಕ್ತಿಯಾಗಿ, ಎಲ್ಲಿ ಹೋದರೂ ಅವನಿಗೆ ಅನುಕೂಲವಿಲ್ಲದಂತ ವ್ಯಕ್ತಿಯಾಗಿ, ಅವನ ಜೀವನದಲ್ಲಿ ಸೋಲೆ ಇಲ್ಲದಂತ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಈ ಮಾರ್ಚ್ ತಿಂಗಳಲ್ಲಿ, ಮಗನೇ ನಾನು ನಿನ್ನ ಸಂಗಡ ಇರೋದಿಗೆ ಬಯಸುತ್ತೇನೆ, ಯೋಸೇಫನ ಸಂಗಡ ಇದ್ದಾಗೆ, ದಾವೀದನ ಸಂಗಡ ಇದ್ದಾಗೆ, ಯೆಹೋಶುವನ ಸಂಗಡ ಇದ್ದಾಗೆ, ದಾನಿಯೇಲನ ಸಂಗಡ ಇದ್ದಾಗೆ, ಹಿಜ್ಕೀಯನ ಸಂಗಡ ಇದ್ದಾಗೆ, ನಾನು ನಿನ್ನ ಸಂಗಡ ಇದ್ದು ನೀ ಮಾಡುವಂತ ಸಕಲ ಕಾರ್ಯದಲ್ಲಿ ನಿನಗೆ ಜಯವನ್ನು ಕೊಡುವುದಕ್ಕೆ ಬಯಸುತ್ತೇನೆ. ನಂಬುವರು ಮಾತ್ರ ಕಣ್ಣುಗಳನ್ನು ಮುಚ್ಚಿ